ನಮಸ್ತೆ. ಶುರು ಮಾಡೋಣ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಹೋದ್ಸತಿ ಸೇರಿದಾಗ ಉಪನಿಷತ್ತುಗಳು ಅಂದ್ರೆ ಏನು, ಮತ್ತೆ 3 ಉಪನಿಷತ್ತುಗಳು, ಈಶಾವಾಸ್ಯೋಪನಿಷತ್ತು, ಮತ್ತೆ ಕೇನೋಪನಿಷತ್ತು ಮತ್ತು ಕಠೋಪನಿಷತ್ತುಗಳ ಸಂಕ್ಷಿಪ್ತ ಪರಿಚಯವನ್ನ ಮಾಡ್ಕೊಂಡ್ವಿ. ಈಗ ಇನ್ನೊಂದು ಸ್ವಲ್ಪ ಪೀಠಿಕಾ ಭಾಗ ಒಂದಷ್ಟು ಉಳ್ಕೊಂಡಿತ್ತು. ಈ ಉಪನಿಷತ್ತುಗಳು ಹೇಗೆ ಜನರ ಮನ್ನಣೆ ಪಡೆದವು, ಹೇಗೆ ಪ್ರಚಲಿತದಲ್ಲಿ ಬಂದವು, ಅದೆಲ್ಲ ಗುಪ್ತವಾಗಿದ್ದ ವಿದ್ಯೆ ಹೇಗೆ ಹೊರಗೆ ಬಂತು ಅಂತ ಹೇಳಿ ಕೇಳಿದ್ರೆ, ಇದು ನಡೆದಿದ್ದು ಒಬ್ಬ ಮುಸಲ್ಮಾನ ದೊರೆ ಇಂದ ಅಂತ ಹೇಳ್ತಾರೆ. ಶಹಜಹಾನನ ಮಗ ಔರಂಗಜೇಬ್ ಅಂತ ನಮಗ್ ಗೊತ್ತು. ಶಹಜಹಾನ್ಗೆ ಇನ್ನೊಬ್ಬ ಮಗ ಇದ್ದ, ಅವನ ಹೆಸರು ದಾರಾಶಿಕೋ ಅಂತ ಹೇಳಿ. ಅವನು ಒಂದ್ಸತಿ ಕಾಶ್ಮೀರ ಕಣಿವೆಗೆ ಹೋಗಿದ್ದಾಗ ಅಲ್ಲಿ ಉಪನಿಷತ್ತುಗಳನ್ನ ಪಠನ ಮಾಡ್ತಿದ್ದನ್ನ ಅವನ್ ಕೇಳಿಸ್ಕೊಂಡ. ಯಾರಿದು ಇಷ್ಟು ಸುಂದರವಾಗಿದೆಯಲ್ಲ, ಇಷ್ಟು ಸೊಗಸಾಗಿದೆಯಲ್ಲ ಇದು ಅಂತ ಹೇಳಿ ಅವನು ಅದರ ಕಡೆಗೆ ಅವನು ಆಕರ್ಷಿತನಾಗಿ ಅವನು ಅಲ್ಲಿ ಹೋಗಿ ಕೇಳಿದ್ರೆ ಯಾರೋ ಒಂದಷ್ಟು ಜನ ಋತ್ವಿಕ್ಗಳು, ಬ್ರಾಹ್ಮಣರು ಅದನ್ನ ಪಠನ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಏನಿದು ಅಂತ ಕೇಳಿದಾಗ ಅದು ಉಪನಿಷತ್ತುಗಳು ಅಂತ ಗೊತ್ತಾಯ್ತು. ದೊರೆ ಕಲಿತಾ ಇದ್ದಾರೆ, ನಿಮ್ಮನ್ನ ಬನ್ನಿ ಅಂತ ಕೇಳಿದಾಗ ಅವ್ರು ಯಾರು ಬರ್ಲೇ ಇಲ್ಲ. ನಾವು ಅವ್ರ ಪಾಡಿಗೆ ಪಠನ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಾದ್ಮೇಲೆ ಹೇಗೋ ಪುಸಲಾಯಿಸಿ ಕೆಲವರನ್ನ ವಾರಾಣಸಿ ನಗರಕ್ಕೆ ಕರೆಸಿ ಆ ಉಪನಿಷತ್ತುಗಳನ್ನ, ಯಾವ ಪ್ರಧಾನ ಉಪನಿಷತ್ತುಗಳಿವೆಯೋ ಅವುಗಳನ್ನೆಲ್ಲ ಮೊದಲು ತರ್ಜುಮೆ ಮಾಡಿಸಿದ್ದು ಪರ್ಷಿಯನ್ ಭಾಷೆಗೆ ಅಂತ ಹೇಳ್ತಾರೆ. ಪರ್ಷಿಯನ್ ಭಾಷೆಗೆ ತರ್ಜುಮೆ ಮಾಡಿದ್ಮೇಲೆ ಅದು ಹೇಗೋ ಪರ್ಷಿಯಾ ದೇಶದ ಮೂಲಕ ಯುರೋಪ್ ಖಂಡಕ್ಕೆ ಹೋಯ್ತು, ಅಲ್ಲಿ ಫ್ರಾನ್ಸ್ ದೇಶಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಅಲ್ಲಿ ಒಬ್ಬ ದುಪರ್ರೋ ಅಂತ ಒಬ್ಬ ತತ್ವಶಾಸ್ತ್ರಜ್ಞ, ಅವನಿಗೆ ಪರ್ಷಿಯನ್ ಭಾಷೆ ಗೊತ್ತಿತ್ತು. ಅವನು ಇದನ್ನ ನೋಡಿ, ಇದೇನಪ್ಪ ಇಂಥ ಸಾಹಿತ್ಯ ರಾಶಿ ಪ್ರಪಂಚದಲ್ಲಿ ಇದೆಯಾ ಅಂತ ಹೇಳಿ ಅವನ ಆಶ್ಚರ್ಯಚಕಿತನಾಗಿ, ಅದಾದ್ಮೇಲೆ ಅವನ ಸಹಪಾಠಿಗಳೆಲ್ಲ ಅದನ್ನ ಓದಕ್ ಶುರು ಮಾಡಿ ಅದನ್ನ ಫ್ರೆಂಚ್ ಭಾಷೆ ಇದಕ್ಕೆಲ್ಲ ತರ್ಜುಮೆ ಮಾಡಿ, ಆ ಸಮಯದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ತರ್ಜುಮೆ ಆದಂತ ಉಪನಿಷತ್ತು ಅಲ್ಲಿ ಯುರೋಪ್ ಅಲ್ಲಿ ಸ್ವಲ್ಪ ದಿನದಲ್ಲಿ ಪ್ರಚಲಿತದಲ್ಲಿ ಇತ್ತು ಅಂತ ಹೇಳ್ತಾರೆ. ಆ ಸಮಯದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅನ್ನೋ ಬಂಗಾಳ ದೇಶದ ಮಹಾಪುರುಷ ಅಲ್ಲಿಗೆ ಹೋಗಿದ್ದಾಗ ಪರ್ಷಿಯನ್ ಭಾಷೆ ಗೊತ್ತಿತ್ತಂತೆ ರಾಜಾರಾಮ್ ಮೋಹನ್ ರಾಯ್ಗೆ. ಇದೇನಿದು ನಮ್ಮ ದೇಶದ ಸಾಹಿತ್ಯ ಈ ತರ ಇದೆಯಾ ಅಂತ ಹೇಳಿ ಆತನಿಗೆ ಮೂರ್ತಿ ಪೂಜೆನಲ್ಲಿ ಯಾವ್ದ್ರಲ್ಲೂ ನಂಬಿಕೆ ಇಲ್ಲದ ವ್ಯಕ್ತಿ ಉಪನಿಷತ್ತುಗಳ ಕಡೆ ಆಕರ್ಷಿತನಾಗಿ ವಾಪಸ್ಸು ಮರಳಿ ಭಾರತಕ್ಕೆ ಬಂದ ಮೇಲೆ ಅದನ್ನ ಪ್ರಚಾರ ಮಾಡಿಸಿದ್ದು ರಾಜಾರಾಮ್ ಮೋಹನ್ ರಾಯ್ ಅಂತ ಹೇಳಿ ಹೇಳ್ತಾರೆ. ಈ ತರ ಒಂದು ಇದು ಅದಾದ್ಮೇಲೆ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದ್ದು ಈ ಉಪನಿಷತ್ತುಗಳ
ಸತ್ಯ, ಯಾವ ಸತ್ಯವನ್ನ ನಿರೂಪಿಸುತ್ತವೋ ಈ ಉಪನಿಷತ್ತುಗಳು, ಆ ಸತ್ಯದ ಹೆಸರನ್ನ ಬ್ರಹ್ಮ ಸಮಾಜ್ ಅಂದ್ರೆ ಬ್ರಹ್ಮ ಸಮಾಜ್ ಅಂತಂದ್ರೆ ಬ್ರಹ್ಮನ್, ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವನ್ನೇ ನಾವು ನಮ್ಮ ಸಮಾಜದ ಹೆಸರನ್ನಾಗಿ ಇಟ್ಕೊಂತೀವಿ ಅಂತ ಹೇಳಿ ಬ್ರಹ್ಮ ಸಮಾಜನ ಸ್ಥಾಪನೆ ಮಾಡಿದ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ಯಾರ್ಯಾರು ಈ ಉಪನಿಷತ್ತುಗಳಿಗೆ ಭಾಷ್ಯವನ್ನ ಬರೆದಿದ್ದಾರೆ ಅಂತ ಒಂದ್ಸತಿ ನೋಡ್ಬಿಡೋಣ. ಈ 10 ಉಪನಿಷತ್ತುಗಳು, ಇಲ್ಲಿ ಹಾಕಿರೋ ಈ ಪೇಜಲ್ಲಿರೋ 10 ಉಪನಿಷತ್ತುಗಳು ಮತ್ತೆ ಶ್ವೇತಾಶ್ವತರೋಪನಿಷತ್ತು, ಇವುಗಳಿಗೆ ಶಂಕರಾಚಾರ್ಯರು ಭಾಷ್ಯವನ್ನ ಬರೆದಿದ್ದಾರೆ ಅನ್ನೋದು ಅದೇ ಪ್ರಪ್ರಥಮ ಭಾಷ್ಯ. ನಮಗೆ ಸಿಕ್ಕಿರೋ ಭಾಷೆಗಳಲ್ಲಿ ಅದೇ ಮೊದಲನೇ ಭಾಷ್ಯ. ಮತ್ತೆ ರಾಮಾನುಜಾಚಾರ್ಯರು ಈ ಉಪನಿಷತ್ತುಗಳಿಗೆ ಭಾಷ್ಯವನ್ನ ಬರೆದಿಲ್ಲ. ಅದಕ್ಕೆ ಬದಲಾಗಿ ಇಡೀ ಸಮಗ್ರ ವೇದ ಸಾಹಿತ್ಯ, ಉಪನಿಷತ್ತುಗಳು, ವೇದಗಳು, ರಾಮಾನುಜಾಚಾರ್ಯ ಸಿದ್ಧಾಂತದಲ್ಲಿ ಕರ್ಮಕಾಂಡ, ಜ್ಞಾನಕಾಂಡ ಅನ್ನೋದು ಬೇರೆ ಬೇರೆ ವಸ್ತುಗಳನ್ನು ತಿಳಿಸುವಂಥದ್ದಲ್ಲ, ಏಕಶಾಸ್ತ್ರ, ಎಲ್ಲವೂ ಒಂದೇ ಶಾಸ್ತ್ರ ಅಂತ ಹೇಳಿ ರಾಮಾನುಜಾಚಾರ್ಯರು ವೇದಾರ್ಥ ಸಂಗ್ರಹ ಅಂತ ಒಂದು ಕೃತಿಯನ್ನು ರಚಿಸಿದ್ದಾರೆ. ಅದರಲ್ಲಿ ಉಪನಿಷತ್ತುಗಳು, ವೇದಗಳು ಎಲ್ಲದರಿಂದಲೂ ಪ್ರಮಾಣಗಳನ್ನ ತೆಗೆದುಕೊಂಡು ಬಂದು ಅವರು ತಮ್ಮ ಸಿದ್ಧಾಂತವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದು ವೇದಾರ್ಥ ಸಂಗ್ರಹ ಅನ್ನೋ ಕೃತಿ. ಅದಾದ್ಮೇಲೆ ರಾಮಾನುಜಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ಇನ್ನೊಬ್ಬರು ಮಹಾಪುರುಷರು ರಂಗರಾಮಾನುಜರು ಅನ್ನೋರು ಸುಮಾರು 16ನೇ ಶತಮಾನ ಅನ್ಸತ್ತೆ, ಅವಾಗ ಉಪನಿಷತ್ತುಗಳಿಗೆಲ್ಲ ಭಾಷ್ಯವನ್ನ ಬರೆದಿದ್ದಾರೆ. ಹೀಗಾಗಿ ರಾಮಾನುಜ ಸಂಪ್ರದಾಯದಲ್ಲೂ ಉಪನಿಷತ್ ಭಾಷ್ಯಗಳಿವೆ. ಆದರೆ ರಾಮಾನುಜಾಚಾರ್ಯ ರಚಿಸಿರುವಂಥದ್ದಲ್ಲ, ಅದು ರಂಗರಾಮಾನುಜರು ಅನ್ನೋ ರಚಿಸಿರೋದು. ಆಮೇಲೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತಕ್ಕೆ ಅನುಸಾರವಾಗಿ ಭಾಷ್ಯಗಳನ್ನ ಬರೆದಿದ್ದಾರೆ. ಎಲ್ಲ 10 ಉಪನಿಷತ್ತುಗಳಿಗೆ ಭಾಷ್ಯಗಳನ್ನ ಬರೆದಿದ್ದಾರೆ. ಇವಾಗ ನಾವು ಎಲ್ಲಿದ್ವೋ ಅಲ್ಲಿಗೆ ಹೋಗೋಣ. ಇದು ಈ ಫಿಗರ್ ನಾನು ಹೇಳಿದ್ನಲ್ಲ, ಕಿವಿಗಳು ಆಕಾಶದ ಮಾಧ್ಯಮದ ಮೂಲಕ ಶಬ್ದವನ್ನ ಗ್ರಹಿಸುತ್ತವೆ, ಚರ್ಮವು ವಾಯುವಿನ ಮೂಲಕ ಸ್ಪರ್ಶ ಟಚ್ ಅನ್ನ ಗ್ರಹಿಸುತ್ತೆ, ಕಣ್ಣುಗಳು ಅಗ್ನಿಯ ಮಾಧ್ಯಮ ಅಂದ್ರೆ ಅಗ್ನಿಗೆ ರೂಪ ಅನ್ನೋದಿರೋದ್ರಿಂದ ಅದು ರೂಪವನ್ನ ಗ್ರಹಿಸುತ್ತೆ, ನಾಲಿಗೆ ರಸನ ನೀರಿನ ಮೂಲಕ ಆಪಹ ಅನ್ನೋ ನೀರಿನ ಮೂಲಕ ರುಚಿಯನ್ನ ಗ್ರಹಿಸುತ್ತೆ, ಮೂಗು ಅಂದ್ರೆ ಘ್ರಾಣೇಂದ್ರಿಯ ಅಂತ ಕರೀತಾರೆ, ಘ್ರಾಣ ಪೃಥ್ವಿ ತತ್ವದ ಮೂಲಕ ಗಂಧವನ್ನ ಅಂದ್ರೆ ಪರಿಮಳವನ್ನ ಗ್ರಹಿಸುತ್ತೆ ಅಂತ ಹೇಳಿ. ಪೃಥ್ವಿ ತತ್ವ ಅನ್ನೋದು ಈ ವಾಯು ತತ್ವ ಇದೆಯಲ್ಲ, ವಾಯು ತತ್ವದಲ್ಲಿ ಸೌಂಡ್ ಅಂಡ್ ಟಚ್ ಅಂದ್ರೆ ಶಬ್ದ ಸ್ಪರ್ಶ ಎರಡೂ ಇರುತ್ತೆ ಅಂತ ಹೇಳ್ತಾರೆ. ತೇಜಸ್ ಅಂದ್ರೆ ಅಗ್ನಿ ತತ್ವದಲ್ಲಿ ಶಬ್ದ ಸ್ಪರ್ಶ ರೂಪ 3 ಇರುತ್ತೆ. ಆಪಸ್ ಅಂದ್ರೆ ನೀರು ತತ್ವದಲ್ಲಿ, ಜಲತತ್ವದಲ್ಲಿ ಶಬ್ದ ಸ್ಪರ್ಶ ರೂಪ ರಸ 4 ಇರುತ್ತೆ. ಪೃಥ್ವಿ ತತ್ವದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಇರುತ್ತೆ ಅಂತ ಹೇಳಿ ಒಂದೊಂದಾಗಿ ಈ ತರ ಬರುತ್ತೆ. ಸೃಷ್ಟಿ ಕ್ರಮದಲ್ಲಿ ಮೊದಲು ಆಕಾಶ ಬಂತು, ಆಕಾಶಾತ್ ವಾಯು, ಆಕಾಶದಿಂದ ವಾಯು ಬಂತು, ವಾಯೋರಗ್ನಿ, ವಾಯುವಿಂದ ಅಗ್ನಿ ಬಂತು, ಅಗ್ನೇರಾಪಹ, ಅಗ್ನಿಯಿಂದ ನೀರ್ ಬಂತು. ನಮ್ಮ ಸೃಷ್ಟಿ ಕ್ರಮದಲ್ಲಿ ಅಗ್ನಿಗೂ ನೀರಿಗೂ ವಿರುದ್ಧ ನಮ್ಗೆ ಗೊತ್ತು, ಆದ್ರೆ ಅಗ್ನಿಯಿಂದಲೇ ನೀರು ಉತ್ಪನ್ನವಾದದ್ದು ಅಂತ ಸೃಷ್ಟಿ ಕ್ರಮ ಹೇಳುತ್ತೆ. ತೈತ್ರಿಯೋಪನಿಷತ್ತಲ್ಲಿ ಬರುತ್ತದು. ಅಭ್ಯ ಪೃಥ್ವಿ, ನೀರಿನಿಂದ ಭೂಮಿ ಪೃಥ್ವಿ ತತ್ವ ಬಂತು ಅಂತ ಹೇಳ್ತಾರೆ. ವಾಪಸ್ಸು ಪ್ರಳಯ ಕಾಲದಲ್ಲಿ ಪೃಥ್ವಿ ನೀರಲ್ಲಿ ಮುಳುಗತ್ತೆ, ನೀರು ತೇಜಸ್ಸಲ್ಲಿ ಒಂದಾಗತ್ತೆ, ತೇಜಸ್ಸು ವಾಯುವಿನಲ್ಲಿ ಒಂದಾಗತ್ತೆ, ವಾಯು ಆಕಾಶದಲ್ಲಿ ಒಂದಾಗಿ ಎಲ್ಲ ಆಕಾಶವಾಗೋಗತ್ತೆ ಅಂತ ಹೇಳಿ ಹಂಗೆ ಹೇಳ್ತಾರೆ. ಇವಾಗ ಪ್ರಶ್ನೋಪನಿಷತ್ ಅನ್ನುವ ಉಪನಿಷತ್ತನ್ನ ನಾವು ನೋಡ್ಬೇಕು. ಈ ಪ್ರಶ್ನೋಪನಿಷತ್ತಲ್ಲಿ ಒಬ್ರು ಪಿಪ್ಪಲಾದ ಮಹರ್ಷಿಗಳು ಅಂತ ಒಬ್ರು ಇರ್ತಾರೆ. ಅವ್ರ ಹತ್ರ 6 ಋಷಿ ಕುಮಾರರು ಅಂದ್ರೆ ಯಂಗ್ ಋಷಿಗಳು ಅವ್ರು ಬಂದು 6 ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗಾಗಿ ಈ ಪ್ರಶ್ನೋಪನಿಷತ್ ಅನ್ನೋದಿಕ್ಕೆ ಷಟ್ ಪ್ರಶ್ನೋಪನಿಷತ್ ಅಂತ ಮಧ್ವ ಸಂಪ್ರದಾಯದಲ್ಲಿ ಕರೀತಾರೆ. ಇನ್ನು ಕೆಲವು ಸಂಪ್ರದಾಯಗಳಲ್ಲಿ ಬರೀ ಪ್ರಶ್ನೋಪನಿಷತ್ ಅಂತಲೇ ಕರೀತಾರೆ. ಏನು ಅಂತಂದ್ರೆ ಅವ್ರ ಹೆಸರು 6 ಋಷಿಕುಮಾರರ ಹೆಸರುಗಳು ಬರುತ್ತೆ. ಅದು ಇವಾಗ ಅಮುಖ್ಯ, ಇವಾಗ ಅದನ್ನ ನೋಡೋದ್ ಬೇಡ.
ಅವ್ರು ಎಂಥವ್ರು ಅಂತ ಹೇಳಿ, ಆ ಋಷಿಕುಮಾರರು ಎಂಥವ್ರಾಗಿದ್ರು ಅನ್ನೋದು ಈ ನೀಲಿ ಅಕ್ಷರದಲ್ಲಿ ನಾನು ತೋರಿಸಿದ್ದೀನಿ. ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಬ್ರಹ್ಮ ಅನ್ವೇಷಮಾಣಾಹ ಅಂತ ಹೇಳಿ ಹೆಂಗಿದ್ರು ಅಂತಂದ್ರೆ, ಬ್ರಹ್ಮಪರಾಹ ಬ್ರಹ್ಮ ತತ್ವದ ವಿಷಯವಾಗಿ ಅದ್ರ ಕಡೆ ತಿರುಗಿರುವಂಥವ್ರು ಅಂತ ಹೇಳಿ, ದೇ ವರ್ ಟರ್ನಿಂಗ್ ಟುವರ್ಡ್ಸ್ ಬ್ರಹ್ಮನ್. ಹಾಗಾದ್ರೆ ಬ್ರಹ್ಮನ ಕಡೆ ತಿರುಗಿದ್ರು ಅಂತಾದ್ರೆ ಅಂದ್ರೆ ಇದು ಸಂಸಾರದ ಕಡೆಗೆ ವಿಮುಖರಾಗಿದ್ದರು ಅಂತ ಹೇಳಿ, ಅಂದ್ರೆ ಲೋಕದ ಕಡೆಗೆ ಅವರು ವಿಮುಖರಾಗಿದ್ದರು. ಲೋಕದಲ್ಲಿ ಬರುವ ಆಕರ್ಷಣೆಗಳು ಅವರನ್ನ ಸೆಳಿತಾ ಇರ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಬ್ರಹ್ಮನಿಷ್ಠಾಹ ಬ್ರಹ್ಮ ವಸ್ತುವಿನಲ್ಲಿಯೇ ನಿಷ್ಠೆಯನ್ನು ಹೊಂದಿದ್ದಂಥವರಾಗಿದ್ದರು. ಪರಬ್ರಹ್ಮ ಅನ್ವೇಷಮಾಣಾಹ ಪರಬ್ರಹ್ಮ ವಸ್ತುವನ್ನ ಅವರು ಹುಡುಕೊಂಡು ಹೋಗ್ತಾ ಇದ್ರು. ದೇ ವರ್ ಸರ್ಚಿಂಗ್ ಫಾರ್ ದ ಪರಬ್ರಹ್ಮನ್. ಈ ಪರಬ್ರಹ್ಮನ್ ಅನ್ನೋದು ಹುಡುಕಾಟವಿಲ್ಲದೆ ಸಿಗೋದಿಲ್ಲ. ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಅಂತ ಭಗವದ್ಗೀತೆನಲ್ಲೂ ಕೃಷ್ಣ ಹೇಳಿದ್ದ. ನಾನೇ ಹುಡುಕೊಂಡು ಹೋಗ್ಬೇಕು. ಬೇರೆ ಉಪನಿಷತ್ತುಗಳು, ಯಾವ್ದಾದ್ರು ಶ್ರುತಿಗಳು, ವೇದಗಳೆಲ್ಲ ದಾರಿ ತೋರಿಸ್ಬೋದಷ್ಟೇ, ಅದೇ ನಾನು ಹುಡುಕೊಂಡು ಹೋಗ್ಬೇಕು ಅಂತ ಹೇಳಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಈ 6 ಜನ ಬಂದು ಪಿಪ್ಪಲಾದಂ ಉಪಸನ್ನ ಅಂತ ಹೇಳ್ತಾರೆ. ಪಿಪ್ಪಲಾದ ಮಹರ್ಷಿಗಳ ಹತ್ರ ಬಂದು ಬರ್ತಾರೆ ಅವರು ಎಲ್ಲ 6 ಜನರು ಕೂಡ. ಅವ್ರ ಹೆಸರು ಸುಕೇಶ, ಸತ್ಯಕಾಮ, ಮತ್ತೆ ಸೌರ್ಯಾಯಣಿ, ಮತ್ತೆ ಕೌಶಲ್ಯ, ಮತ್ತೆ ಭಾರ್ಗವ ಅಲ್ಲ ವೈದರ್ಭಿ ಅನ್ನವನು, ಮತ್ತೆ ಕಬಂದಿ ಕಾತ್ಯಾಯನ ಕಬಂದಿ ಅನ್ನವನು. ಈ 6 ಜನ ಬಂದು ಪಿಪ್ಪಲಾದ ಮಹರ್ಷಿಗಳ ಹತ್ರ ಬರ್ತಾರೆ. ಪಿಪ್ಪಲಾದರು ಎಂತವ್ರು ಅಂತಂದ್ರೆ, ಅವ್ರೇನ್ ಹೇಳ್ತಾರೆ, ಇವರು ಮೊದಲೇ ಬ್ರಹ್ಮಪರಾಹ ಬ್ರಹ್ಮನಿಷ್ಠಾಹ ಪರಬ್ರಹ್ಮ ಅನ್ವೇಷಮಾಣಾಹ ಆಗಿದ್ದರೂ ಕೂಡ ಪಿಪ್ಪಲಾದರು ಏನ್ ಹೇಳ್ತಾರೆ, ತಪಸಾ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಸ್ಯಥ ಅಂತ ಹೇಳ್ತಾರೆ. ತಪಸ್ಸಿನಿಂದ, ಬ್ರಹ್ಮಚರ್ಯದಿಂದ ಮತ್ತು ಶ್ರದ್ಧೆಯಿಂದ ನೀವು 1 ವರ್ಷ ಕಳಿಬೇಕು. ನಿಮ್ಮ ಯಾವ ಪ್ರಶ್ನೆಯನ್ನು ಕೇಳಕ್ ಮುಂಚೆನೂ ನೀವು ನನ್ನ ಆಶ್ರಮದಲ್ಲಿ ತಪಸ್ ಮಾಡ್ತಾ ಬ್ರಹ್ಮಚರ್ಯದಿಂದ ಶ್ರದ್ಧೆಯಿಂದ 1 ವರ್ಷ ಕಳಿಬೇಕು ಅಂತ ಹೇಳ್ತಾರೆ. ಸೊ ಅವರು ಯಾವ ರೀತಿ ಗುರುಗಳಿದ್ರು ಅಂತ ಹೇಳಿ ಆ ಕಾಲದಲ್ಲಿ ಹೇಳುತ್ತೆ. ಅಂದ್ರೆ ಎಂಥ ನಿಷ್ಠೆಯನ್ನು ಹೊಂದಿರುವಂತವ್ರಾದ್ರೂ ಕೂಡ ನನ್ನ ಹತ್ರ ಬಂದು ತಯಾರಾಗ್ಬೇಕು. ಅವರು 1 ವರ್ಷ ನನ್ನ ಹತ್ರ ಇರ್ಬೇಕು. ಅವರ ತಪಸ್ಸು, ಅವರ ಆಕರ್ಷಣೆ, ಪ್ರಾಪಂಚಿಕ ಆಕರ್ಷಣೆಗಳನ್ನೆಲ್ಲ ಹೋಗಲಾಡಿಸೋದಕ್ಕೆ 1 ವರ್ಷ ಬೇಕಾಗತ್ತೆ, ಏನಾದ್ರೂ ಇದ್ರು ಕೂಡ ಅಂತ ಹೇಳಿ ಆ ತರ ಹೇಳಿ, ಆಮೇಲೆ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮಃ ಅಂತ ಹೇಳ್ತಾರೆ. ನನಗೇನಾದ್ರೂ ಗೊತ್ತಿದ್ರೆ, ನಿಮ್ಮ ಯಥಾಕಾಮಂ ಪ್ರಶ್ನಾನ್ ಪೃಚ್ಛತ, ಹೇಗಾದ್ರೂ ಎಂಥ ಪ್ರಶ್ನೆಗಳನ್ನಾದ್ರೂ ನೀವು ಕೇಳಿರಪ್ಪ, ನನಗೆ ಗೊತ್ತಿದ್ದರೆ ನಾನು ಪ್ರಶ್ನೆಗಳ ಉತ್ತರವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಅವರ ಎಷ್ಟು ನಮ್ರತೆ, ಪಿಪ್ಪಲಾದ ಮಹರ್ಷಿಗಳು ಮಹಾಜ್ಞಾನಿಗಳಾಗಿದ್ರು ಕೂಡ ಎಂಥ ನಮ್ರತೆಯಿಂದ ಅವ್ರು ಕೂಡಿದ್ರು ಅಂತ ಹೇಳಿ ನಮಗ್ ಗೊತ್ತಾಗತ್ತೆ. ನನಗ್ ಗೊತ್ತಿದ್ರೆ ಉತ್ತರವನ್ನು ಕೊಡ್ತೀನಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನೇನ್ ಪ್ರಶ್ನೆಗಳು ಅಂತಂದ್ರೆ, ಮೊದಲನೇ ಪ್ರಶ್ನೆ, ಕುತೋ ವಾಹವಾ ಇಮಾಹ ಪ್ರಜಾಹ ಪ್ರಜಾಯಂತೆ. ಈ ಪ್ರಜೆಗಳು, ಈ ಜೀವಿಗಳು ಯಾವುದಿದೆಯೋ, ಯಾವ್ಯಾವ್ದು ಇದ್ದಾರೋ, ಎಲ್ಲಿಂದ, ಹೇಗೆ, ಯಾರಿಂದ ಬಂದ್ರು ಅಂತ ಹೇಳಿ. ಕುತೋಹವ, ಎಲ್ಲಿಂದ ಬಂದ್ರು ಅಂತ, ಎಲ್ಲಿಂದ ಹುಟ್ಟವಪ್ಪ ಇವುಗಳು ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕತಿ ದೇವಾಹ ಪ್ರಜಾಂ ವಿಧಾರಯಂತೆ. ಎಷ್ಟು ದೇವತೆಗಳು ಈ ಜೀವಿಗಳನ್ನ, ಈ ಜೀವರಾಶಿಗಳನ್ನ ಧಾರಣೆ ಮಾಡುತ್ತವೆ. ಕತರೆ ಪ್ರಕಾಶ್ಯಂತೆ, ಇವುಗಳಲ್ಲಿ ಯಾರು ಇದು ತೇಜಸ್ಸನ್ನ ಕೊಡುತ್ತೆ ಅಂದ್ರೆ ಪ್ರಕಾಶವನ್ನ ಕೊಡುತ್ತವೆ ಅಂತ ಹೇಳಿ. ಕಹ ಯೇಷಾಂ ವರಿಷ್ಠ, ಇವುಗಳಲ್ಲಿ ವರಿಷ್ಠನಾದಂಥವನು ಅಂದ್ರೆ ಜ್ಯೇಷ್ಠನಾದಂಥವನು, ಹಿರಿಯನಾದಂಥವನು ಯಾರು ಅಂತ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಪ್ರಾಣೋತ್ಪತ್ತಿ, ಎಲ್ಲಿಂದ ಪ್ರಾಣ ಬರುತ್ತೆ, ಶರೀರವನ್ನ ಹೇಗೆ ಪ್ರವೇಶಿಸುತ್ತೆ, ಪ್ರಸ್ಥಾನಂ, ಹೇಗೆ ಅದು ವಾಸ ಮಾಡುತ್ತೆ, ಉತ್ಕ್ರಮಣಂ, ಹೇಗೆ ಈ ಶರೀರದಿಂದ ಹೊರಗಡೆ ಹೋಗುತ್ತೆ, ಬಾಹ್ಯಾಭಿಧಾನಂ ಅಧ್ಯಾತ್ಮಂ, ಮತ್ತೆ ಹೇಗೆ ಹೊರಗೆ ಹೇಗಿರತ್ತದು, ಮತ್ತೆ ಅದರದ್ದು ಫಿಸಿಕಲ್ ಫಾರ್ಮ್ ಅಂದ್ರೆ ಭೌತಿಕ ರೂಪ ಹೇಗಿರುತ್ತೆ ಅನ್ನೋದು ಮೂರನೇ ಪ್ರಶ್ನೆ. ನಾಲ್ಕನೇ ಪ್ರಶ್ನೆ, ಪುರುಷೇ ಕಾನಿ ಸ್ವಪಂತಿ, ಯಾವ್ಯಾವ ಅಂಗಾಂಗಗಳು, ಒಬ್ಬ ಮನುಷ್ಯ ನಿದ್ದೆ ಮಾಡಿದಾಗ ಯಾವ್ಯಾವ ಅಂಗಾಂಗಗಳು ನಿದ್ದೆ ಮಾಡುತ್ತವೆ,
ಕಾನಿ ಜಾಗೃತಿ ಯಾವುದು ಎದ್ದಿರುತ್ತವೆ, ಕತರಹ ಸ್ವಪ್ನಾನ್ ಪಶ್ಯತಿ ಹೇಗೆ ಯಾವ್ಯಾವ ಭಾಗಗಳು ಸ್ವಪ್ನವನ್ನು ನೋಡುತ್ತವೆ ಅಂತ ಹೇಳಿ, ಕಸ್ಯ ಸುಖಂ ಯಾರು ಸುಖವನ್ನು ಅನುಭವಿಸ್ತಾನೆ, ಕಸ್ಮಿನ್ ಸರ್ವೇ ಸಂಪ್ರತಿಷ್ಠಿತಾ ಯಾವುದರಲ್ಲಿ ಎಲ್ಲವೂ ಬಂದು ಸೇರುತ್ತವೆ ಅಂತ ಹೇಳಿ. ನೆಕ್ಸ್ಟು ಪ್ರಯಾಣಾಂತ ಓಂಕಾರ ಅಭಿಧ್ಯಾನೇನ ಕಥಮಂ ಲೋಕಂ ಜಯತಿ ಅಂದ್ರೆ ಅಂದ್ರೆ ಪ್ರಯಾಣ ಮಾಡುವ ಸಮಯದಲ್ಲಿ, ಅಂದ್ರೆ ಈ ದೇಹವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಓಂಕಾರ ಉಪಾಸನೆಯನ್ನು ಒಬ್ಬ ಮಾಡಿದ್ರೆ ಅವನು ಹೇಗೆ ಗೆಲ್ತಾನೆ ಅಂತ ಹೇಳಿ. ಕ್ವ ಷೋಡಶ ಕಲಹ ಪುರುಷ ಅಂತ ಹೇಳಿ 16 ಕಲೆಗಳು 16 ಭಾಗಗಳಿರುವ ಪುರುಷ ಯಾರು ಅನ್ನೋದು 6ನೇ ಪ್ರಶ್ನೆ. ಇದಿಷ್ಟು ಪ್ರಶ್ನೆಗಳು, ಇದಕ್ಕೆ ಉತ್ತರ ಪ್ರಶ್ನೋಪನಿಷತ್ತಲ್ಲಿ ಬರುತ್ತೆ. ಒಂದೇ ಒಂದು ಉತ್ತರವನ್ನು ನಾವು ನೋಡ್ಬಿಡೋಣ ಜಸ್ಟ್ ಬ್ರೀಫ್ ಆಗಿ. ಮೊದಲನೇ ಉತ್ತರ ಯಾವುದಪ್ಪ ಅಂದ್ರೆ ಪ್ರಾಣದ ಬಗ್ಗೆ ಹೇಳುವಾಗ, ಒಬ್ಬ ರಾಜ, ಇಂಗ್ಲಿಷ್ ಮಾತ್ರ ಓದ್ತೀನಿ, ಒಬ್ಬ ರಾಜ ಹೇಗೆ ತನ್ನ ಮಂತ್ರಿಗಳು ಮತ್ತೆ ಅಧಿಕಾರಿಗಳನ್ನೆಲ್ಲ ಇಟ್ಟಿರ್ತಾನೋ, ಇವರನ್ನೆಲ್ಲ ನೀನು ಆಳಪ್ಪ ಅಂತ, ಈ ಹಳ್ಳಿಗಳನ್ನ ನೀನು ಆಳಪ್ಪ ಅಂತ ಹೇಳುವ ಹಾಗೆ ಪ್ರಾಣ ಅನ್ನೋದು ಎಲ್ಲ ಇತರ ಪ್ರಾಣ ಚಟುವಟಿಕೆಗಳನ್ನು ಅದು ಸೂಪರ್ವೈಸ್ ಮಾಡುತ್ತೆ, ಅದು ಪ್ರಿಸೈಡ್ ಮಾಡುತ್ತೆ, ಅದು ಅಧಿಕಾರಿಯಾಗಿರುತ್ತೆ, ಅದು ರಾಜಂತರ ಆಳತ್ತೆ ಅಂತ ಹೇಳಿ. ಅಪಾನ ಅನ್ನೋದು ಕೆಳಗಿನ 2 ದ್ವಾರಗಳಲ್ಲಿ ಅಂದ್ರೆ ಜಲದ್ವಾರ ಮಲದ್ವಾರದಲ್ಲಿ ಇರುತ್ತವೆ. ಪ್ರಾಣ ಅನ್ನೋ ತನಕ್ತಾನಾಗಿ ಅದು ಬಾಯಿಯಿಂದ ಮತ್ತು ಮೂಗಿನ ಹೊಳ್ಳೆಗಳಿಂದ ಇರುತ್ತೆ, ಕಣ್ಣಿನಲ್ಲಿ ಕಿವಿಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸಮಾನ ಅನ್ನೋದು ಮಧ್ಯಭಾಗದಲ್ಲಿ ಇರುತ್ತೆ ನಮ್ಮ ಶರೀರದಲ್ಲಿ. ಸಮಾನ ಏನ್ ಮಾಡುತ್ತೆ, ನಾವು ತಿನ್ನುವ ಆಹಾರವನ್ನ ಸಮನಾಗಿ ಹರಡುವ ಹಾಗೆ ಮಾಡುತ್ತೆ, ಶರೀರದಲ್ಲೆಲ್ಲ ಸಮನಾಗಿ ಹೋಗುವ ಹಾಗೆ ಮಾಡುತ್ತೆ. ಸಪ್ತ ಧಾತುಗಳು ಅಂದ್ರೆ ಚರ್ಮ ಮತ್ತೆ ರಕ್ತ ಮಜ್ಜೆ ಮಾಂಸ ನರ ಮತ್ತೆ ಕೊಬ್ಬು ಮತ್ತೆ ರೇತಸ್, ಈ 7 ಧಾತುಗಳು ಅಂತ ಹೇಳ್ತಾರೆ. ಈ 7 ಧಾತುಗಳಲ್ಲೂ ಸಮಾನವಾಗಿ ಅದು ಬರುವ ಹಾಗೆ ಮಾಡುತ್ತೆ. ಸಮಾನದಿಂದಲೇ ಈ 7 ಜಾಠರಾಗ್ನಿಗಳು ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಅಗ್ನಿಗಳು ಅದರಿಂದಲೇ ಬರುತ್ತವೆ ಅಂತ ಹೇಳ್ತಾರೆ. ಮತ್ತೆ ವ್ಯಾನ ಅನ್ನೋದು ಜೀವಾತ್ಮ ಹೃದಯ ಭಾಗದಲ್ಲಿ ಇರ್ತಾನೆ. 101 ನರನಾಡಿಗಳಿವೆ ಅಲ್ಲಿ ಅಂತ ಹೇಳ್ತಾರೆ, ನಾಡಿಗಳಿವೆ ಅಂತ ಹೇಳಿ. ಅದರಲ್ಲೂ ಒಂದೊಂದರಲ್ಲೂ 72 ಭಾಗಗಳಿದ್ದು, ಆ 72 ಭಾಗಗಳಲ್ಲಿ 1000 ಭಾಗಗಳಿರುತ್ತೆ. ಹೀಗಾಗಿ 72,000 ಇಂಟು 2 ಅಲ್ಲ 101 ಇಂಟು 72 ಇಂಟು 1000 ಆ ತರ ಇರುತ್ತೆ. ಅವುಗಳಲ್ಲಿ ವ್ಯಾನ ಅನ್ನೋದು ಸಂಚರಿಸುತ್ತೆ ಅಂತ ಹೇಳ್ತಾರೆ. ಉದಾನ ಅನ್ನೋದು ಏನಪ್ಪಾ ಅಂತಂದ್ರೆ ಉತ್ಕ್ರಮಣ ಗಾಳಿ. ಅದು ಒಬ್ಬ ಮನುಷ್ಯನನ್ನ ಪ್ರಯಾಣ ಸಮಯದಲ್ಲಿ ಕೊನೆ ಕಾಲದಲ್ಲಿ ಅವನನ್ನ ಪುಣ್ಯ ಲೋಕಕ್ಕಾಗಲಿ ಪಾಪ ಲೋಕಕ್ಕಾಗಲಿ ಕರೆದುಕೊಂಡು ಹೋಗುತ್ತೆ, ಅಥವಾ ಪುಣ್ಯ ಪಾಪಗಳೆರಡನ್ನೂ ಮಾಡಿದ್ರೆ ಅವನನ್ನ ಮನುಷ್ಯ ಲೋಕದಲ್ಲಿ ತಂದು ಸ್ಥಾಪಿಸುತ್ತೆ ಅಂತ ಹೇಳಿ. ಉತ್ಕ್ರಮಣ ಗಾಳಿನೇ ಉದಾನ ಅನ್ನೋದು. ಉದಾನ ಇದು ಈ ರೀತಿ ಪ್ರಶ್ನೋಪನಿಷತ್ತಿನ ವಸ್ತು ವಿಷಯ. ಮುಂದಕ್ಕೆ ಹೋಗೋಣ. ಮುಂಡಕೋಪನಿಷತ್ ಅನ್ನೋದು, ಮುಂಡಕೋಪನಿಷತ್ತಲ್ಲಿ 3 ಮುಂಡಕಗಳು. ಮುಂಡಕ ಅಂತಂದ್ರೆ ಅದು ಅಧ್ಯಾಯ ಹೆಸರು ಮುಂಡಕ ಅಂತ ಹೇಳಿ. ಬ್ರಹ್ಮವಿದ್ಯಾ ವಿಚಾರ ಪರಾ ಅಪರಾ ವಿದ್ಯಾ ಅನ್ನೋದು ಮುಂಡಕೋಪನಿಷತ್ತಲ್ಲಿ ಬರುತ್ತೆ. ಅಪರ ಅನ್ನೋದು ಕೆಲವು ವಿಷಯಗಳ ಪ್ರಕಾರ ಲೋಯರ್ ನಾಲೆಡ್ಜ್, ಪರ ಅನ್ನೋದು ಹೈಯರ್ ನಾಲೆಡ್ಜ್ ಅಂತ ಹೇಳ್ತಾರೆ. ಆದ್ರೆ ಅಪರ ಇಲ್ಲದೆ ಪರ ಪಡೆಯಕ್ಕಾಗಲ್ಲ ಅಂತ ಹೇಳೋದ್ರಿಂದ ಅಪರ ಅನ್ನೋ ಜ್ಞಾನವನ್ನ ಫೌಂಡೇಶನಲ್ ನಾಲೆಡ್ಜ್ ಅಂಡ್ ಪರ ಅನ್ನೋದನ್ನ ರಿಯಲ್ ನಾಲೆಡ್ಜ್ ಅಂತ ಹಂಗ ಹೇಳೋರು ಇದ್ದಾರೆ. ನೆಕ್ಸ್ಟ್ ದ್ವಿತೀಯ ಮುಂಡಕದಲ್ಲಿ ಬ್ರಹ್ಮ ಸ್ವರೂಪ, ಕಾರಣತ್ವ, ಪರಮ ಪುರುಷತ್ವ ಇದೆಲ್ಲ ಬರುತ್ತೆ. ತೃತೀಯ ಮುಂಡಕದಲ್ಲಿ ಜೀವ ಪರಮಾತ್ಮ ವಿವರಣೆ ಇದೆ. ಇದನ್ನೆಲ್ಲ ನಾವು ನೋಡೋಣ, ಮುಂಡಕೋಪನಿಷತ್ತಿಗೆ ಬಂದಾಗ ನೋಡೋಣ. ಮತ್ತೆ ಒಂದೆರಡು ವಿಷಯಗಳನ್ನ ನಾವು ನೋಡ್ಕೊಂಡ್ಬಿಡ್ಬೇಕು. 2 ತರ ನಾಲೆಡ್ಜು ಅಂದ್ರೆ ಹೈಯರ್ ಅಂಡ್ ಫೌಂಡೇಶನಲ್ ಅಂತ ಹೇಳಿದೆ. ಮುಖ್ಯವಾದ ಶ್ಲೋಕ ಅಂತ ನಾನು ನಂಬಿದ್ದೇನೆ. ಪರೀಕ್ಷೆ ಲೋಕ ಕರ್ಮಚಿತಾನ್ ಅಂತ ಇರ್ಬೇಕು, ಬ್ರಹ್ಮಚಿತಾನ್ ಅಲ್ಲ, ಕರ್ಮಚಿತಾನ್ ಇರ್ಬೇಕದು. ಬ್ರಾಹ್ಮಣೋ ನಿರ್ವೇದ ಮಾಯಾತ್
ಕೆಲ್ಸತ್ತಾ? ಕೇಳಿಸ್ತಾ ಇದೆ. ಕರ್ಮಚಿತಾನ್ ಅಂತಿರ್ಬೇಕು. ಕರ್ಮದ ಲೋಕಗಳಲ್ಲಿ ಅವನು ಈ ಲೋಕಗಳನ್ನೆಲ್ಲ ಪರೀಕ್ಷೆ ಮಾಡಿ ಅವನು ಬ್ರಾಹ್ಮಣ ನಿರ್ವೇದವನ್ನ ಪಡಿತಾನೆ. ನಿರ್ವೇದ ಅಂದ್ರೆ ವೈರಾಗ್ಯವನ್ನ ಪಡಿತಾನೆ ಅಂತ ಹೇಳುತ್ತೆ. ಇಲ್ಲಿ ಇರುವಂತಹ ಸುಖಗಳು ಯಾವ್ದಿದೆಯೋ ಇದಕ್ಕೆಲ್ಲ ಒಂದು ಲಿಮಿಟೇಷನ್ ಇದೆ ಅನ್ನುವಂಥದ್ದು. ಇವಾಗ ಯಾವ ರೀತಿ ಒಬ್ಬ ಮನುಷ್ಯನ್ಗೆ ಗುಲಾಬ್ ಜಾಮೂನ್ ಅಂದ್ರೆ ತುಂಬಾ ಇಷ್ಟ ಅಂತಂದ್ರೆ, ಒಂದು ಜಾಮೂನ್ ತಿಂದ್ರೆ ಅವನಿಗೆ ಅದು ತೃಪ್ತಿಯನ್ನು ಕೊಡುತ್ತೆ. ಸರಿ, ಇನ್ನೊಂದು ಜಾಮೂನ್ ತಂದಿರ್ತಾರೆ ಅವನ ಮುಂದೆ, ಅವಾಗ ಅದನ್ನು ತಿಂತಾನೆ. 3ನೇ ಜಾಮೂನ್ ತಿಂದ್ರೆ 3ನೇ ಜಾಮೂನ್ ಬಂತಲ್ಲಪ್ಪ ಅಂತ ಅನ್ಕೊಂತಾನೆ. 4ನೇ ಜಾಮೂನ್ ಬಂದ್ರೆ ಪ್ರಾಯಶಃ ಅದನ್ನ ಕಷ್ಟಪಟ್ಟು ತಿಂತಾನೆ. 5ನೇ ಜಾಮೂನ್, 6ನೇ, 10ನೇ ಜಾಮೂನ್ ಬಂದಾಗ ಸಾಕಪ್ಪ, ನನ್ಗೆ ಈ ಜಾಮೂನಿನ ಸಹವಾಸ ಬೇಡ ಅಂತ ಅವನ್ಗನ್ಸುತ್ತೆ. ಆ ರೀತಿ ಜಾಮೂನ್ ಒಂದು ಉಪಲಕ್ಷಣ, ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ. ಈ ರೀತಿ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸುಖಗಳು ಕೂಡ ಅದು ಒಂದ್ ಲೆವೆಲ್ ಆದ್ಮೇಲೆ ಇಷ್ಟೇನಾ ಇದು ಅಂತ ಅನ್ಸ್ಬಿಡುತ್ತೆ. ಹಣವಂತ ಎಷ್ಟು ಹಣ ಗಳಿಸ್ಬೇಕು ಅಂತ ಹೇಳಿದ್ರೆ 1 ಕೋಟಿ 2 ಕೋಟಿ 3 ಕೋಟಿ ಲೆಕ್ಕವೇ ಇಲ್ಲದೆ ಬರ್ತಾ ಇರುತ್ತೆ. ಅದಾದ್ಮೇಲೆ ಒಂದ್ ಲೆವೆಲ್ ಆದ್ಮೇಲೆ ಇದೇನ್ ಲೆಕ್ಕವೇ ಇಲ್ವಲ್ಲಪ್ಪ ಅಂತ ಅನ್ಸುತ್ತೆ. ಆ ತರ ದಿಸ್ ಈಸ್ ಆಫ್ ನೋ ಯೂಸ್ ಅಂತ ಹೇಳುತ್ತೆ ಅನ್ಸುತ್ತೆ. ಅದೇ ತರ ಪರೀಕ್ಷೆ ಲೋಕಾನ್ ಕರ್ಮಚಿತಾನ್, ಇದು ಬ್ರಹ್ಮಚಿತಾನ್ ಅಲ್ಲ, ಕರ್ಮಚಿತಾನ್ ಅಂತಿರ್ಬೇಕು ಇಲ್ಲಿ. ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿರುವಂತಹ ಸತ್ಯಮೇವ ಜಯತೆ ಅನ್ನೋದು ಮುಂಡಕೋಪನಿಷತ್ತಲ್ಲಿ ಬರುವಂತಹ ವಾಕ್ಯ ಅದು. ನೆಕ್ಸ್ಟ್ ಮಾಂಡೂಕ್ಯೋಪನಿಷತ್ ಅನ್ನೋದು. ಮಾಂಡೂಕ್ಯೋಪನಿಷತ್ತು ಗಾತ್ರದಲ್ಲಿ ಬಹಳ ಚಿಕ್ಕದು, ಆದ್ರೆ ಬಹಳ ಪ್ರಚಂಡವಾದದ್ದು, ಬಹಳ ದೀರ್ಘವಾದದ್ದು. ಅಂದ್ರೆ ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಅದರಲ್ಲಿ 3 ಸ್ಥಿತಿಗಳು ಅಂದ್ರೆ ಜಾಗ್ರದ ಅವಸ್ಥೆ ಅಂದ್ರೆ ಎಚ್ಚರ ಸ್ಥಿತಿ, ಸ್ವಪ್ನಾವಸ್ಥೆ ಅಂದ್ರೆ ಕನಸಿನ ಸ್ಥಿತಿ, ಮತ್ತು ಸುಷುಪ್ತಿ ಅಂದ್ರೆ ಕನಸಿಲ್ಲದ ನಿದ್ದೆ, ಆ ಸ್ಥಿತಿ, ಅದರ ವರ್ಣನೆಗಳು ಬರುತ್ತೆ. ಮತ್ತೆ ತುರಿಯಾ ಸ್ಥಿತಿ, 4ನೇ ಸ್ಥಿತಿ, ಸಮಾಧಿ ಸ್ಥಿತಿ ಅಂತ ಏನ್ ಕರೀತಾರೋ. ಅಂದ್ರೆ ಒಬ್ಬ ಮನುಷ್ಯ ಯೋಗಿಯಾದಂಥವನು ಸಮಾಧಿಯನ್ನು ಪಡೆದಾಗ ಅವನು ಎಚ್ಚರವೂ ಅಲ್ಲ, ಎಚ್ಚರ ಸ್ಥಿತಿಯಲ್ಲೂ ಇಲ್ಲ, ಅವನು ಸ್ವಪ್ನ ಸ್ಥಿತಿಯಲ್ಲೂ ಇಲ್ಲ, ಸುಷುಪ್ತಿ ಸ್ಥಿತಿಯಲ್ಲೂ ಇಲ್ಲ. ಅವನು ಇಂಗ್ಲಿಷಲ್ಲಿ ಸೂಪರ್ ಕಾನ್ಶಿಯಸ್ ಸ್ಟೇಟ್ ಅಂತ ಕರೀತಾರೆ. ನಾಟ್ ವೇಕಿಂಗ್, ನಾಟ್ ಡ್ರೀಮಿಂಗ್, ನಾಟ್ ಸ್ಲೀಪಿಂಗ್. ಅದು ಚತಸ್ರ ಅವಸ್ಥಾ, ಅದರ ವರ್ಣನೆ ಕೂಡ ಬರುತ್ತೆ. ಮತ್ತೆ ಪ್ರಣವದ ಅಕಾರ, ಉಕಾರ, ಮಕಾರ, ಓಂಕಾರ. ಪ್ರಣವ ಅಂದ್ರೆ ಓಂಕಾರ, ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರಗಳ ವಿವರಣೆ ಇದೆ. ಇದಕ್ಕೆ ಅದ್ವೈತ ಸಿದ್ಧಾಂತದಲ್ಲಿ ಗೌಡಪಾದರು ಅಂತಂದ್ರೆ ಶಂಕರಾಚಾರ್ಯರ ಗುರುಗಳು. ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಗವತ್ಪಾದರು, ಅವರ ಗುರುಗಳು ಗೌಡಪಾದಾಚಾರ್ಯರು ಅನ್ನೋರು ಕಾರಿಕೆಗಳು ಅಂತ ಬರೆದಿದ್ದಾರೆ. ಅದರಲ್ಲಿ 4 ಪ್ರಕರಣ ಇದೆ: ಆಗಮ ಪ್ರಕರಣ, ವೈತಥ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ ಅಂತ ಹೇಳಿ. ಇದಕ್ಕೆಲ್ಲದಕ್ಕೂ ಕನ್ನಡ ಟ್ರಾನ್ಸ್ಲೇಷನ್ ಅನ್ನ ಹೊಳೆ ನರಸೀಪುರ ಸ್ವಾಮಿಗಳು ಬರೆದಿದ್ದಾರೆ. ಸೊ ಈ ಪುಸ್ತಕ ನಮ್ಮ ಹತ್ರ ಯಾವ ಪುಸ್ತಕ ಇದೆಯೋ ಅದರಲ್ಲಿ ಇದ್ರ ಟ್ರಾನ್ಸ್ಲೇಷನ್ ಎಲ್ಲ ಇದೆ. ಈ ಗೌಡಪಾದರ ಕಾರಿಕೆಗಳ ಟ್ರಾನ್ಸ್ಲೇಷನ್ ಅದರಲ್ಲಿದೆ, ಅಲಾಂಗ್ ವಿತ್ ಶಂಕರ ಭಾಷ್ಯ ಎರಡೂ ಸೇರಿಸಿ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಮಾಂಡೂಕ್ಯೋಪನಿಷತ್ ಅನ್ನೋದು ಬಹಳ ದೀರ್ಘವಾದ ಉಪನಿಷತ್. ಅದು ಸುಲಭವಾಗಿ ಅರ್ಥಗ್ರಾಹ್ಯವಲ್ಲ. ಇವಾಗ ಯಾರ್ಯಾರೋ ಫಾರಿನ್ ಇದ್ರಲ್ಲೆಲ್ಲ ಐ ಆಮ್ ಸ್ಟಡಿಂಗ್ ಡ್ರೀಮ್ಸ್, ಈ ನಿಮ್ಹ್ಯಾನ್ಸ್ ಅಲ್ಲೂ ಹೇಳ್ತಾರೆ ವಿ ಆರ್ ಸ್ಟಡಿಂಗ್ ಡ್ರೀಮ್ಸ್, ವಿ ಆರ್ ಸ್ಟಡಿಂಗ್ ಸ್ಲೀಪ್ ಸ್ಟೇಟ್ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಅವರೆಲ್ಲ ಮಾಂಡೂಕ್ಯೋಪನಿಷತ್ತಿನ ಮತ್ತು ಗೌಡಪಾದ ಕಾರಿಕೆಗಳ ಅಧ್ಯಯನವನ್ನ ಮೊದಲು ಮಾಡಬೇಕು ಅಂತ ನಂಗನ್ಸುತ್ತೆ. ಅವ್ರು ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಆ ಥರ ಅದರಲ್ಲಿ ಎಷ್ಟೊಂದು ಅವರ ಪ್ರಶ್ನೆಗಳಿಗೆ ಉತ್ತರಗಳು ಸಿಗುತ್ತೆ. ನೆಕ್ಸ್ಟ್ ತೈತ್ರಿಯೋಪನಿಷತ್. ಇದು ಇದರಲ್ಲಿ ಮೂರು ಅಧ್ಯಾಯಗಳಿದೆ. ಅದಕ್ಕೆ ವಲ್ಲಿಗಳು ಅಂತ ಹೆಸರು: ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ ಮತ್ತು ಭೃಗುವಲ್ಲಿ ಅಂತ ಹೇಳಿ 3 ವಲ್ಲಿಗಳಿದೆ. ಈ ಶಿಕ್ಷಾವಲ್ಲಿನಲ್ಲಿ ಹಿಂದಿನ ಕಾಲದಲ್ಲಿ ಇವಾಗ ನಮ್ಮ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಕೊಟ್ಟಾಗ ಕಾನ್ವಕೇಶನ್ ಅಂತ ಇರ್ತಾರೆ. ಅದರಲ್ಲಿ ಕಾನ್ವಕೇಶನ್ ಅಡ್ರೆಸ್ ಅಲ್ಲಿ ಅವರು ಯಾರೋ ಒಬ್ರು ಬಂದು ಈ ರೀತಿ ನೀವು ನಡ್ಕೊಬೇಕಪ್ಪ, ನಿಮ್ಮ ಮುಂದಿನ ವೃತ್ತಿ ಜೀವನದಲ್ಲಿ ಹೀಗೆ ನಡ್ಕೊಬೇಕು ಅಂತ ಹೇಳ್ತಾರೆ. ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ನೀವು
ಅವರು ಹಿಪೋಕ್ರಟಸ್ ಓತ್ ಅಂತ ಏನೋ ತಗೊಂತಾರೆ, ನೀವು ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಅದರಲ್ಲಿ ನಿಯಮಗಳಿರುತ್ತೆ. ಅದನ್ನೇ ಕಾನ್ವೊಕೇಶನ್ ಅಡ್ರೆಸ್ಸಿನ ಮೊದಲನೇ ಸತಿ ಎಲ್ಲಾದ್ರೂ ಪ್ರಪಂಚದಲ್ಲಿ ಕಾನ್ವೊಕೇಶನ್ ಅಡ್ರೆಸ್ ಬಂತು ಅಂತಂದ್ರೆ ಅದು ತೈತ್ರಿಯೋಪನಿಷತ್ತಲ್ಲಿ ಬಂದಿರೋದು. ಈ ಪಾಠ ನನಗೆ ಹೈಸ್ಕೂಲ್ ನಲ್ಲಿ 9ನೇ ಕ್ಲಾಸಲ್ಲಿ ಸಂಸ್ಕೃತ್ ಬುಕ್ ಅಲ್ಲಿ ಇತ್ತಿದ್ದು. ಮನುಚ್ಯಾಚಾರ್ಯೋ ಮನುಷಾಸ್ತಿ ಸತ್ಯಂ ವದ ಧರ್ಮಂಚರ ಸ್ವಾಧ್ಯಾಯ ಆನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ರಾತಂತುಂ ವ್ಯವಚ್ಛೇತ್ಸಿಹಿ ಅಂತ ಹೇಳಿ ವೇದಗಳನ್ನೆಲ್ಲ ಕಲಿಸ್ಕೊಟ್ಟ ಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಈ ತರ ಅನುಶಾಸನ ಅಂತ್ಯವಾಸನ ಅನುಶಾಸನವನ್ನು ಕೊಡ್ತಾರೆ ಅವ್ರಿಗೆ. ಶಾಸನ ಅಂದ್ರೆ ದಿಸ್ ಇಸ್ ದ ಆರ್ಡರ್ ಅಂತ ಹೇಳ್ತಾರೆ, ಇದು ನಿನಗೆ ನೀನು ಪಾಲಿಸ್ಲೇಬೇಕು ಅಂತ ಹೇಳಿ. ಸತ್ಯವನ್ನ ಹೇಳಬೇಕು, ಧರ್ಮದಲ್ಲಿ ನಡ್ಕೋಬೇಕು. ಸ್ವಾಧ್ಯಾಯಾನ್ ಮಾ ಪ್ರಮದ, ಸ್ವಾಧ್ಯಾಯ ನಿನ್ನ ಅಧ್ಯಯನವನ್ನ ನೀನು ನಿಲ್ಲಿಸಬಾರ್ದು. ಸ್ವಾಧ್ಯಾಯ ಅಂತಾನೆ ನೀ ವೇದಾಧ್ಯಯನ ಯಾವ್ದನ್ನ ಮಾಡಿದ್ಯೋ ಅದನ್ನ ನಿಲ್ಲಿಸಬಾರ್ದು ನೀನು. ಮೇಕ್ ನೋ ಮಿಸ್ಟೇಕ್. ಪ್ರಮದ, ವೇದಗಳನ್ನ ಯಾವ್ದು ಕಲ್ತಿದ್ಯೋ ಅದರಲ್ಲಿ ಪ್ರಮಾದ ಮಾಡಬಾರ್ದು ಅಂತ ಹೇಳಿ. ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇಸಿ. ಇದು ಏನು ಅಂತಂದ್ರೆ ನೀನು ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ನೀನು ಪ್ರಜೆಗಳನ್ನ ನಿಲ್ಲಿಸಬಾರ್ದು, ನೀನು ಮಕ್ಕಳಿಗೆ ಜನ್ಮ ಕೊಡ್ಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಯಾಕೆ ಅಂತಂದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ಹೂ ಆರ್ ವಿ ಅಂತ ಹೇಳಿದ್ರೆ ವಿ ಆರ್ ಓನ್ಲಿ ಅ ಕನೆಕ್ಷನ್ ಬಿಟ್ವೀನ್ ಅವರ್ ಫೋರ್ ಫಾದರ್ಸ್ ಅಂಡ್ ಅವರ್ ನೆಕ್ಸ್ಟ್ ಜನರೇಷನ್ಸ್ ಅಂತ ಹೇಳಿ ಆ ತರ. We are one connection, we are only one link in the unbroken chain between our forefathers and our progeny ಅಂತ ಹೇಳಿ ಆ ತರ. ಯು ಶುಡ್ ನಾಟ್ ಕಟ್ ದ ಚೈನ್ ಅಂತ ಹೇಳಿ ಆ ತರ ಹೇಳ್ತಾರೆ. ಸತ್ಯಾತ್ಮ ಪ್ರಮದಿತವ್ಯಂ, ಸತ್ಯದಿಂದ ನೀನು ದೂರ ಇರಬಾರ್ದು, ಸತ್ಯದಿಂದ ನೀನು ತಪ್ಪು ಮಾಡಬಾರ್ದು. ಧರ್ಮಾತ್ಮ ಪ್ರಮದಿತವ್ಯಂ, ಧರ್ಮವನ್ನು ಹಿಡಿದು ನೀವು ತಪ್ಪು ಮಾಡಬಾರ್ದು. ಕುಶಲಾತ್ಮ ಪ್ರಮದಿತವ್ಯಂ, ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ನೀನು ತಪ್ಪು ಮಾಡಬಾರ್ದು. ಭೂತ್ಯೈನ ಪ್ರಮದಿತವ್ಯಂ, ಯಾವ್ದಾದ್ರೂ ಒಳ್ಳೆ ಹಣ ಬರುವಂತಹ ಕೃತಿಗಳು, ಧರ್ಮದಿಂದ ಹಣ ಬರುವ ಕೃತಿಗಳಿಗೆ ನೀನು ತಪ್ಪು ಮಾಡಬಾರ್ದು ಅಂತ ಹೇಳಿ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಕಲಿಯೋಂಥದ್ದು ಇನ್ನೊಬ್ಬರಿಗೆ ಹೇಳ್ಕೊಡುವಂಥದ್ದು, ಇದರಲ್ಲೂ ನೀನು ತಪ್ಪು ಮಾಡಬಾರ್ದು ಅಂತ ಹೇಳಿ. ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ದೇವ ಮತ್ತು ಪಿತೃಗಳ ಕಾರ್ಯಗಳಲ್ಲಿ ನೀನು ತಪ್ಪು ಮಾಡಬಾರ್ದು ಅಂತ ಹೇಳಿ ಹೇಳುತ್ತೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಆಮೇಲೆ ಯಾನಿ ಅನವದ್ಯಾನಿ ಕರ್ಮಾಣಿ, ಯಾವ ಕೆಲಸಗಳು ಯಾವ ದೋಷವೂ ಇಲ್ಲದೆ ಇವೆಯಪ್ಪ ಅವುಗಳನ್ನು ನೀವು ತೊಡಗಿಸ್ಕೋಬೇಕು. ದೋಷವಿರುವ ಕರ್ಮದಲ್ಲಿ ನೀನು ತೊಡಗಿಸ್ಕೋಬಾರ್ದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಕಡೆಯಲ್ಲಿ ಹೇಳ್ತಾರೆ, ಏಷಃ ಆದೇಶ, ಇದು ಆದೇಶ, ಇದು ದಿಸ್ ಇಸ್ ದ ಕಮಾಂಡ್. ಏಷಃ ಉಪದೇಶ, ಇದು ಇನ್ಸ್ಟ್ರಕ್ಷನ್. ಏಷಾ ವೇದೋಪನಿಷತ್, ಇದು ವೇದ ಮತ್ತು ಉಪನಿಷತ್ತಪ್ಪ ಇದು. ಏತದ್ ಅನುಶಾಸನಂ, ಇದು ನಿನಗೆ ದಿಸ್ ಇಸ್ ದ ಕಮಾಂಡ್. ಒನ್ ಮೋರ್ ಟೈಮ್ ಸ್ಟ್ರೆಸ್ಸಿಂಗ್, ಇಟ್ಸ್ ಎ ಕಮಾಂಡ್. ಏವಂ ಉಪಾಸಿತವ್ಯಂ, ಇದು ಹೇಳಿರುವ ಹಾಗೆ ನೀನು ಮಾಡಬೇಕು. ಏವಂ ಚ ಏತದ್ ಉಪಾಸ್ಯಂ, ಇದರ ರೀತಿ ನೀನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇದರಲ್ಲಿ ಇನ್ನೊಂದು ಆನಂದವಲ್ಲಿ ಅನ್ನೋದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆನಂದ, ಸ್ಕೇಲ್ಸ್ ಆಫ್ ಆನಂದ ಅಂತ ಹೇಳ್ತಾರೆ. ನಾವು 1 kg 10 kg 100 kg ಅಂತ ನಾವು ತೂಕಗಳನ್ನ ನಾವು ಇದು ಸ್ಕೇಲ್ ಮಾಡ್ಬೋದು ಅಲ್ವಾ. ಅದೇ ತರಹ ಆನಂದ ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಸಂತೋಷ ಪಡ್ತಾನೆ ಅನ್ನೋದನ್ನ, ಅಥವಾ ಸಂತೋಷ ಅನ್ನೋದ್ರಲ್ಲಿ ಒಂದು ತಕ್ಕಡಿ ಇದೆಯಾ ಅಂತ ಕೇಳಿದ್ರೆ ಅದು ಆನಂದ ವೆಲಿನಲ್ಲಿ ನಿರ್ಧಾರವಾಗಿದೆ. ಇವಾಗ ನಮ್ಮ ಮೇಷ್ಟ್ರು, ಯೋಗ ಮಾಸ್ಟ್ರು ಹೇಳ್ಕೊಡೋರು ಅವಾಗ ಹೇಳೋರು ಒಬ್ಬ ಮನುಷ್ಯ ಪ್ರಪಂಚದಲ್ಲಿ ಎಲ್ಲಾ ಸುಖ ಸಂತೋಷಗಳನ್ನು ಕೊಟ್ಟು ಅವನನ್ನ ಯುವಕನಾಗಿರುವಂಥವನು, ಈಸ್ ಎ ಯಂಗ್ ಫೆಲೋ ವಿತ್ ಗುಡ್ ಹೆಲ್ತ್, ಯಾವ ದೋಷವೂ ಇಲ್ಲದೆ ಇರುವಂಥವನು ಯಾವನಿದ್ರೆ ಅವನಿಗೆ ಎಲ್ಲ ಸಂಪತ್ತನ್ನು ಕೊಟ್ಟು ಸುಖ ಸಂತೋಷಗಳನ್ನೆಲ್ಲ ಕೊಟ್ರೆ ಅವನಿಗೆ ಎಷ್ಟು ಆನಂದ ಬರುತ್ತೋ ಅದಕ್ಕೆ ಮನುಷ್ಯಾನಂದ ಅಂತ ಹೆಸರು. ಅವನು ಉದಾಹರಣೆಗೆ
ಹಿ ಶುಡ್ ನಾಟ್ ಗೆಟ್ ಇಂಟಾಕ್ಸಿಕೇಟೆಡ್. ಯಾವುದೋ ಒಂದು ಇದನ್ನ ಕುಡಿದ್ಬಿಟ್ಟು ಸೋಮವರಸ ಕುಡಿದ್ಬಿಟ್ಟು ಅವನು ಎಲ್ಲ ನಿದ್ದೆಗೆಟ್ಟು ಜ್ಞಾನ ತಪ್ಪಿ ಬೀಳೋ ಥರದ ಅಂಥವನಿಗೆಲ್ಲ ಆನಂದ ಇಲ್ಲ. ವಿವೇಕಸ್ಥನಾಗಿ ಅವ್ನು ಯಾವಾಗಲೂ ಎಚ್ಚರ ಸ್ಥಿತಿಯಲ್ಲಿ ಇದ್ದಂಥವನು, ಚೆನ್ನಾಗಿರುವಂಥವನಿಗೆ ಮನುಷ್ಯಾನಂದ ಅಂತ ಹೆಸರು. ಅವನಿಗೆ 100 ಪಟ್ಟು ಆನಂದಕ್ಕೆ ಮನುಷ್ಯ ಗಂಧರ್ವಾನಂದ ಏನೋ ಹೆಸರು ಬರುತ್ತೆ, ಮುಂದಕ್ಕೆ ಬರುತ್ತೆ. ಅವನಿಗೆ ದೇವಗಂಧರ್ವಾನಂದ, ಅದಾದ್ಮೇಲೆ ಗಂಧರ್ವಾನಂದ, ಹೀಗೆ 100 100 100 100 ಅಂತ ಹೋಗಿ 1 ಫಾಲೋಡ್ ಬೈ 20 zeros. ಎಷ್ಟು ಆನಂದ ಬರುತ್ತೋ ಅಷ್ಟಕ್ಕೆ ಒಂದು ಚತುರ್ಮುಖ ಬ್ರಹ್ಮಾನಂದ ಅಂತ ಹೆಸರು. ಅವನ ಆನಂದವನ್ನ ಪಡಿಬಹುದು. ನಾವು ಯೋಗ ಮಾಡಿದಂಥವನು ಅವನಿಗಿಂತ ಹೆಚ್ಚು ಆನಂದವನ್ನು ಪಡಿಬಹುದು ಅಂತ ಅವ್ರು ಹೇಳ್ತಾ ಇದ್ರು. ಆ ರೀತಿ ಸ್ಕೇಲ್ ಆಫ್ ಆನಂದ ಅನ್ನೋದು ಬರುತ್ತೆ. ಆಮೇಲೆ ಇನ್ನೊಂದು ತೈತ್ರಿಯೋಪನಿಷತ್ತಲ್ಲಿ ಬರೋದು ಯಾವುದು ಅಂದ್ರೆ ಭಾರ್ಗವಿ ವಾರುಣಿ ವಿದ್ಯಾ ಅಂತ ಬರುತ್ತೆ. ಏನಿದು ಅಂತಂದ್ರೆ, ಭೃಗು ಅನ್ನೋನು ವರುಣನ ಮಗ. ಭೃಗು ವರುಣನ ಮಗ. ಭೃಗು ಇಸ್ ಎ ಸ್ಟೂಡೆಂಟ್ ಅಂಡ್ ವರುಣ ಇಸ್ ಎ ಟೀಚರ್. ಸೊ ಹೀಗಾಗಿ ಈ ವಿದ್ಯೆಗೆ ಸ್ಟೂಡೆಂಟ್ ಹೆಸರೇ ಫಸ್ಟ್ ಬರುತ್ತೆ, ವಿದ್ಯಾರ್ಥಿಯ ಹೆಸರು ಫಸ್ಟ್ ಬಂದು ಮೇಷ್ಟ್ರ ಹೆಸರು ಆಮೇಲೆ ಬರುತ್ತೆ. ಭಾರ್ಗವಿ ವಾರುಣಿ ವಿದ್ಯಾ ಅಂತ ಹೇಳಿ. ಅವಾಗ ಏನು ಭೃಗು ಬಂದು ವಾರುಣಿ ಅವ್ರ ತಂದೆಯನ್ನ ಕೇಳ್ತಾನೆ, 3 ಪ್ರಶ್ನೆಗಳನ್ನ ಕೇಳ್ತಾನೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು ಮೊದಲನೇ ಪ್ರಶ್ನೆ. ಏನ ಜಾತಾನಿ ಜೀವಂತಿ ಅಂತ ಹೇಳಿ 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಯತ್ ಪ್ರಯಂತ್ಯ ವಿಸಂವಿಶಂತಿ ಅಂತ ಹೇಳಿ. ಅಂದ್ರೆ ಈ ಜೀವಿಗಳೆಲ್ಲ ಎಲ್ಲಿಂದ ಹುಟ್ಟವೆ? ಪ್ರಶ್ನೋಪನಿಷತ್ತಲ್ಲಿ ಕೇಳಿರೋ ಪ್ರಶ್ನೆಗಳ ತರಾನೇ ಈ ಪ್ರಶ್ನೆಗಳು. ಯಥೋವಾ, ಎಲ್ಲಿಂದ ಈ ಜೀವಿಗಳೆಲ್ಲ ಹುಟ್ಟತ್ವಪ್ಪ? ಏನ ಜಾತಾನಿ ಜೀವಂತಿ, ಹೇಗೆ ಇವುಗಳೆಲ್ಲ ಇಲ್ಲಿ ಜೀವಿಸತ್ವೆ? ಇಲ್ಲಿಂದ ಹೋದ್ಮೇಲೆ ಎಲ್ಲಿಗೆ, ಯಾವುದನ್ನ ಹೋಗಿ ಪ್ರವೇಶ ಮಾಡತ್ವೆ ಅಂತ ಹೇಳಿ ಪ್ರಶ್ನೆ. ಅದನ್ನ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ, ಅದೇ ಬ್ರಹ್ಮವಸ್ತು ಅಂತ ಹೇಳಿ ಹೇಳ್ತಾನೆ ವಾರುಣಿ ಹೇಳ್ತಾನೆ. ಸತಪೋ ಅತಪ್ಯ, ತಪಸ್ ಮಾಡು ಅಂತ ಹೇಳ್ತಾನೆ. ನೀನ್ ಮುಂದಕ್ಕೆ ತಪಸ್ ಮಾಡಪ್ಪ ನೀನು ಅಂತ ಹೇಳಿ ಅವನು ತಪೋ ಅತಪ್ಯ ತಪಸ್ತತ್ವ, ಅವನು ತಪಸ್ಸನ್ನ ಮಾಡಿ ಮುಂದಕ್ಕೆ ಒಂದಷ್ಟು ಪ್ರಶ್ನೆಗಳ ಮತ್ತೆ ಅದಕ್ಕೆ ಉತ್ತರವನ್ನು ತಗೊಂಡು ಬಂದು, ಇವಾಗ ಈ ವಿದ್ಯೆನಲ್ಲಿ ಏನು ಅಂತಂದ್ರೆ, ಈ ವಾರುಣಿ ಅನ್ನೋ ತಂದೆ ಎಲ್ಲ ಉತ್ತರಗಳನ್ನು ಪಟ ಅಂತ ಹೇಳ್ಬಿಡಲ್ಲ. ಈ ಉಪನಿಷತ್ತಿನ ಕ್ರಮ ಕೆಲವು ಕಡೆ ಹೇಗ್ ಬರುತ್ತೆ ಅಂತಂದ್ರೆ, ಪ್ರಶ್ನೆಗಳನ್ನ ಕೇಳಿದಾಗ, ವಿದ್ಯಾರ್ಥಿ ಪ್ರಶ್ನೆಯನ್ನು ಕೇಳಿದಾಗ ಟೀಚರ್ ವಿಲ್ ಗಿವ್ ದೆಮ್ ಸಮ್ ಆಕ್ಟಿವಿಟಿ. ನೀನು ಹೋಗಿ ತಪಸ್ ಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ನೀನೇ ಕಂಡು ಹಿಡ್ಕೋ ಅಂತ ಹೇಳ್ತಾನೆ. ಅವಾಗ ಅವನು ಉತ್ತರವನ್ನು ತಗೊಂಡ್ ಬರ್ತಾನೆ. ಹಿ ವಿಲ್ ಬ್ರಿಂಗ್ ಒನ್ ಆನ್ಸರ್. ಆ ಉತ್ತರ ಸರಿನಾ ಇಲ್ವಾ ಅನ್ನೋದನ್ನ ಹುಡುಗನ ಕೈನಲ್ಲೇ ಪರೀಕ್ಷೆ ಮಾಡಿಸ್ತಾನೆ. ನಿನ್ನ ಉತ್ತರ ತಪ್ಪು ಅಂತ ಪ್ರೂವ್ ಮಾಡ್ತಾನೆ ಗುರು. ಆಮೇಲೆ ಮತ್ತೆ ಹೋಗಿ ಹುಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಮತ್ತೆ ತಪಸ್ ಮಾಡು ಅಂತ ಹೇಳ್ತಾನೆ. ಹೀಗೆ 5-6 ಸತಿ ತಪಸ್ ಮಾಡಿದ್ಮೇಲೆ ಕಡೆಯಲ್ಲಿ ಉತ್ತರ ಸಿಗುತ್ತೆ. ಇವಾಗಿನ ತರ ಎಲ್ಲ ರೆಡಿಮೇಡ್ ಪ್ಯಾಕೇಜ್ ವಿತ್ ಸೊಲ್ಯೂಷನ್ ಆನ್ಸರ್ ಸೆಟ್ ಎಲ್ಲ ಬರೋ ಆ ತರ ಅಲ್ಲ. ನಿನ್ನ ಉತ್ತರವನ್ನ ನೀನ್ ಹುಡ್ಕೊಂಡ್ ಬರ್ಬೇಕು. ನೀನ್ ಅನ್ವೇಷಣೆ ಮಾಡಿ ನೀನ್ ಏನ್ ತಪಸ್ ಮಾಡಿ ತಿಳ್ತಿದ್ಯೋ ಅದು ನನಗ್ ಬಂದು ತಿಳಿಸ್ಬೇಕು. ನೀನ್ ತಿಳಿಸಿರೋದನ್ನ ನಾನು ಸರಿನಾ ತಪ್ಪಾ ಅಂತ ನಾನು ಪರೀಕ್ಷೆ ಮಾಡ್ತೀನಿ. ಆಮೇಲೆ ಮತ್ತೆ ನಿನ್ನನ್ನು ಕಳಿಸ್ತೀನಿ ತಪಸ್ಗೆ. ಈ ರೀತಿ ಇಟ್ಸ್ ಎ ಲಾಂಗ್ ಪ್ರೋಸೆಸ್, ಇಟ್ ಇಸ್ ನಾಟ್ ಎ ಶಾರ್ಟ್ ಪ್ರೋಸೆಸ್. ಇವಾಗೆಲ್ಲ ನಮ್ಗೆಲ್ಲ ಇನ್ಸ್ಟೆಂಟ್ ಎಲ್ಲಾ ಬೇಕಲ್ಲ, ಇನ್ಸ್ಟೆಂಟ್ 2 minute ನೂಡಲ್ ತರ ಎಲ್ಲಾ ಬೇಕು. ಅದೆಲ್ಲ ಉಪನಿಷತ್ ಸಿಗಲ್ಲ. ಎಲ್ಲ ನಿಧಾನವಾಗಿ ಕಲಿಯುವಂಥದ್ದು ಅಂತ ಹೇಳಿ ಆ ತರ ಹೇಳ್ತಾರೆ. ನೆಕ್ಸ್ಟ್ ಛಾಂದೋಗ್ಯೋಪನಿಷತ್ ಅನ್ನೋದು. ಇವಾಗ ಇದುವರೆಗೂ ಇನ್ನೊಂದು ಐತರೇಯೋಪನಿಷತ್ತು ನಾನು ಹಾಕಿಲ್ಲ ಇಲ್ಲಿ, ಯಾಕೆಂದ್ರೆ ನನಗದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಆದರೆ ಮೊನ್ನೆ ಬನ್ನಂಜಯ ಗೋವಿಂದಾಚಾರ್ಯರು ಈ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಐತರೇಯೋಪನಿಷತ್ತಿನ ಬಗ್ಗೆ ಪ್ರವಚನ ಮಾಲಿಕೆಯನ್ನು ಕೊಟ್ಟಿದ್ದಾರೆ. 54 ಲೆಕ್ಚರ್ಸ್ ಕೊಟ್ಟಿದ್ದಾರೆ ಅವರು ಐತರೇಯೋಪನಿಷತ್ ಮೇಲೆ. ಅದ್ರಲ್ಲಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಎಲ್ಲಕ್ಕಿಂತ ದೊಡ್ಡ ಉಪನಿಷತ್ ಪ್ರಾಯಶಃ ಇದ್ದಿದ್ದು ಐತರೇಯೋಪನಿಷತ್ತೆ ಅಂತ ಹೇಳಿ. ಅದರಲ್ಲಿ 9 ಅಧ್ಯಾಯಗಳಿದ್ದುವು ಅಂತ ಹೇಳ್ತಾರೆ. ಆದ್ರೆ ನಮಗ್ ಸಿಕ್ಕಿರುವಂತದ್ದು, ಇವಾಗ ಇರುವಂತದ್ದು ಬರೀ 3 ಅಧ್ಯಾಯ ಪ್ರಿಂಟು. ಇವಾಗ ಈವನ್ ಸ್ವಾಮಿಗಳ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಪುಸ್ತಕದಲ್ಲೂ ಕೂಡ 3 ಅಧ್ಯಾಯನ ಇರೋದು. ಅವ್ರು ಹೇಳ್ತಾರೆ ಶಂಕರಾಚಾರ್ಯರ ಭಾಷ್ಯ, ಮಧ್ವ ಭಾಷ್ಯ, ಇವುಗಳಲ್ಲಿ
9 ಅಧ್ಯಾಯಗಳಿದ್ದುವು ಅಂತ ಹೇಳ್ತಾರೆ. ಎಲ್ಲೋ ಒಂದ್ ಕಡೆ ಶಂಕರಾಚಾರ್ಯರ ಭಾಷ್ಯದ 9 ಅಧ್ಯಾಯಗಳು ಅಲ್ಲೆಲ್ಲೋ ಸಿಕ್ಕಿದ್ವು ಅಂತ ಹೇಳ್ತಾರೆ. ಆದ್ರೆ ನಮಗ್ ಪ್ರಿಂಟ್ ಅಲ್ಲಿ ಸಿಗೋ ಪುಸ್ತಕಗಳಲ್ಲೆಲ್ಲ ಬರೀ 3 ಅಧ್ಯಾಯ ಇರೋದು, ಅದು ಐತರೇಯ ಉಪನಿಷತ್ತು. ಇದೆಲ್ಲ ಇದುವರೆಗೂ ಆಗಿರೋ 7 ಉಪನಿಷತ್ಸು ಕೂಡ ಚಿಕ್ಕದು, ಐತರೇಯ ದೊಡ್ಡದು, ಅದು ನಮಗ್ ಸಿಕ್ಕಿಲ್ಲ. ಇವಾಗ ಚಾಂದೋಗ್ಯ ಅನ್ನೋದು ದೊಡ್ಡದು. ಅದು ಇದ್ರಲ್ಲಿ ಬರುತ್ತೆ, ನಮ್ 2 ವಾಲ್ಯೂಮ್ಸ್ ಅಲ್ಲಿ ಇರೋದು ನಮ್ಮ ಹತ್ರ ಇರೋ ಪುಸ್ತಕಗಳಲ್ಲಿ 2 ವಾಲ್ಯೂಮ್ಸ್ ನಲ್ಲಿದೆ ಚಾಂದೋಗ್ಯೋಪನಿಷತ್ತು ಅಲ್ವಾ. ಸೊ ಏನಿದೆ ಅಂತಂದ್ರೆ ಚಾಂದೋಗ್ಯೋಪನಿಷತ್ತಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆಗಳು ಬರುತ್ತೆ, ಬಹಳ ಮುಖ್ಯವಾದ ಇದು ಬರುತ್ತೆ, ವಿಷಯಗಳು ಬರುತ್ತೆ. ಸದ್ವಸ್ತು ಅಸದ್ವಸ್ತು ಅಂತ ಬರುತ್ತೆ. ಇದು ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅಂತ ಬರುತ್ತೆ ಒಂದು ಮಂತ್ರ. ಸದೇವ ಸೌಮ್ಯ, ಸೌಮ್ಯ ಅನ್ನೋದು ಒಳ್ಳೆ ಚೆನ್ನಾಗಿರೋ ಹುಡುಗನೇ. ಇದಮಗ್ರ ಆಸೀತ್, ಮುಂಚೆ ಇದ್ದಿದ್ದು ಒಂದೇ ಒಂದಿತ್ತು. ಸತ್ಯೇವ, ಸತ್ ಅನ್ನೋದು ಒಂದೇ ಒಂದಿತ್ತಪ್ಪ, ಸದ್ವಸ್ತು ಒಂದೇ ಒಂದಿತ್ತು. ಅದು ಏಕಮೇವಾದ್ವಿತೀಯ, 1 ವಿತೌಟ್ ಎ ಸೆಕೆಂಡ್ ಅಂತ ಒಂದು ವಸ್ತು ಇತ್ತು ಅಂತ ಹೇಳಿ ಹೇಳ್ತಾರೆ. ಅದಾದ್ಮೇಲೆ ಆ ವಸ್ತು ನಾನು ಬಹಳವಾಗ್ಬೇಕು, ಬಹುಶ್ಯಾಂ ಪ್ರಜಾಯೇಯ ಅಂತಾಗಿ ಅದು ಅನೇಕವಾಗ್ಬೇಕು ಅಂತ ಇಚ್ಛೆ ಪಟ್ಟು ಅದು ಅನೇಕವಾಗಿ ಅದು ಈ ಪ್ರಪಂಚವಾಯಿತು ಅಂತ ಹಂಗೆ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಏನು ಅಂತಂದ್ರೆ, ಇದು ಉದ್ದಾಲಕನಿಗೂ ಶ್ವೇತಕೇತುಗೂ ನಡೆಯುವಂಥ ಸಂವಾದ ಬರುತ್ತಿದ್ದು. ಏನು ಅಂತಂದ್ರೆ, ಶ್ವೇತಕೇತು ಗುರುಕುಲ ವಾಸಕ್ಕೆ ಹೋಗ್ಬಿಟ್ಟು ಬರ್ತಾನೆ. 16 ವರ್ಷ ಇದ್ಬಿಟ್ಟು ಬರ್ತಾನೆ ಶ್ವೇತಕೇತು ಅನ್ನೋ ಹುಡುಗ. ಆ ಶ್ವೇತಕೇತು ಬಂದಾಗ ತಂದೆಗೆ ಏನ್ ಗೊತ್ತಾಗತ್ತೆ, ಉದ್ದಾಲಕನಿಗೆ ಗೊತ್ತಾಗತ್ತೆ, ನಮ್ಮ ಮಗನಿಗೆ ಅಹಂಕಾರ ಬಂದಿದೆ, ನಾನೇ ಕಲ್ತಿದ್ದೀನಿ ಅನ್ನೋಂಥ ಅಹಂಕಾರ ಬಂದಿದೆ ಅಂತ ಹೇಳಿ ಗೊತ್ತಾಗತ್ತೆ. ಅವಾಗ ಆ ಶ್ವೇತಕೇತುವನ್ನ ಅಹಂಕಾರವನ್ನ ಅಡಗಿಸ್ಬೇಕು ಅಂತ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾನೆ. ಈ ಒಂದು ಪ್ರಶ್ನೆಗೆ ನೀನ್ ಉತ್ತರ ತಿಳಿದಿದ್ಯಾನಪ್ಪ ಹುಡುಗ ಅಂತ ಕೇಳ್ತಾನೆ ತಂದೆ ಉದ್ದಾಲಕ ಶ್ವೇತಕೇತುಗೆ. ಈಗ ಈ ಪ್ರಪಂಚವೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿ ಗೊತ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನಿಗೆ ಗೊತ್ತಿರಲ್ಲ. ಅಲ್ಲಿ ಒಂದು ದೊಡ್ಡ ನ್ಯಗ್ರೋಧ ಅಂತ ಒಂದು ಮರ ಇರುತ್ತೆ. ನ್ಯಗ್ರೋಧ ಅಂತಂದ್ರೆ ಪ್ರಾಯಶಃ ಒಂದು ಆಲದ ಮರದ ತರ ಅಂತ ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ ಯಾವ ಸ್ಪೆಸಿಫಿಕ್ ಟ್ರೀ ಅಂತ ಗೊತ್ತಿಲ್ಲ. ನ್ಯಗ್ರೋಧ ಮರ ಅಂತ ಅಷ್ಟೇ ಗೊತ್ತು. ನ್ಯಗ್ರೋಧ ಮರ ಹೋಗ್ಬಿಟ್ಟು ಈ ಮರ ಎಲ್ಲಿಂದ ಬಂತಪ್ಪ ಅಂತ ತಂದೆ ಮಗನನ್ನ ಪ್ರಶ್ನೆ ಕೇಳ್ತಾನೆ. ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಅವನನ್ನ ಒಂದು ಕಾಯಿ ತಗೊಂಡ್ ಬಾ ಅಂತ ಕೇಳ್ತಾನೆ. ಮರದಲ್ಲಿ ಒಂದು ಚಿಕ್ಕ ಕಾಯಿಗಳು, ಅಂದ್ರೆ ಪ್ರಾಯಶಃ ಒಂದು ಹಲಸಿನ ಬೀಜದ ಹಾಗೆ ಒಂದು ಕಾಯಿ ಇತ್ತು ಅನ್ಸುತ್ತೆ ಆ ಮರದ್ದು. ಆ ಕಾಯಿನ ತಗೊಂಡ್ ಬಾ ಅಂತ ಕೇಳ್ತಾನೆ. ಆ ಕಾಯಿನ ಒಡಿ ಅಂತ ಕೇಳ್ತಾನೆ, ಒಡಿ ಅಂತ ಹೇಳ್ತಾನೆ ತಂದೆ. ಅವಾಗ ಒಡೆದಾಗ ಸಣ್ಣ ಬೀಜಗಳಿರುತ್ತೆ, ಅನೇಕ ಸಣ್ಣ ಬೀಜಗಳು ಆ ಕಾಯಿನಲ್ಲಿ ಇರುತ್ತವೆ. ಹುಡುಗ ಹೇಳ್ತಾನೆ, ಈ ಬೀಜಗಳಿಂದ ಬಂತು ಅಂತ ಹೇಳ್ತಾನೆ, ಈ ಮರ ಬಂತು ಅಂತ ಹೇಳ್ತಾನೆ. ಹಾಗಾದ್ರೆ ಆ ಬೀಜದಲ್ಲಿ ಏನಿದೆ ಅನ್ನೋದನ್ನ ನೋಡು. ಒಂದು ಬೀಜವನ್ನ ತಗೊಂಡು ಅದನ್ನ ಒಡಿ ಅಂತ ಹೇಳ್ತಾನೆ. ಒಂದು ಬೀಜವನ್ನ ನೀನು ಕಟ್ ಮಾಡು ಅಂತ ಹೇಳ್ತಾನೆ. ಇವಾಗ ಒಂದು ಬೀಜವನ್ನ ಕಟ್ ಮಾಡಿದಾಗ ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಏನು ಇಲ್ವೇ ಇಲ್ಲ. ಹಾಗಾದ್ರೆ ಯಾವುದು ಇಲ್ವೇ ಇಲ್ಲದೆ ಇರೋದ್ರಿಂದ ಇಷ್ಟು ದೊಡ್ಡ ಮರ ಬಂದಿದೆ ಅಂತ ಹೇಳಿ. ಹಾಗಾಗಿ ನಮ್ಗೆ ಕಾಣಿಸದೇ ಇರುವಂತಹ ವಸ್ತುವಿನಿಂದಲೇ ಈ ಪ್ರಪಂಚವು ಉಂಟಾಗಿದೆ ಅಂತ ಹೇಳಿ ಹೇಳ್ತಾನೆ. ನ್ಯಗ್ರೋಧ ಮರದ ಒಂದು ಉದಾಹರಣೆಯನ್ನು ಕೊಟ್ಟು ತೋರಿಸ್ಕೊಡ್ತಾನೆ ಉದ್ದಾಲಕ ಶ್ವೇತಕೇತುಗೆ. ಅದಾದ್ಮೇಲೆ ಈ ಸತ್ ಅಂತ ಯಾವ್ದಿದ್ಯೋ ಅದು ಅಣಿಮ, ಅದು ಬಹಳ ಅಣಿಮ ಅಂತಂದ್ರೆ ಅದು ಅಣುವಿನ ರೂಪದ್ದು ಅಂತ ಹೇಳಿ. ಲೈಕ್ ಎನ್ ಆಟಮ್, ಸ್ಮಾಲರ್ ದೆನ್ ಅನ್ ಆಟಮ್ ಅಂತ ಹೇಳಿ. ಇಟ್ ಇಸ್ ವೆರಿ ವೆರಿ ಸಟಲ್. ಅಂದ್ರೆ ಆಟಮ್ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ, ಆ ತರ ಇರುವಂತದ್ದು. ಏತದ್ ಆತ್ಮ್ಯಮಿದಂ ಸರ್ವಂ, ಈ ಸತ್ ಅನ್ನೋದು ಎಲ್ಲ ಆತ್ಮ ವಸ್ತುವಾಗಿದೆ. ತತ್ ಸತ್ಯಂ, ಅದು ಸತ್ಯ, ಅದೇ ಆತ್ಮ.
ತತ್ವಮಸಿ ಅಂತ ಹೇಳ್ತಾನೆ. ಇದೇ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಒಂದು ಪ್ರಧಾನ ವಾಕ್ಯಗಳಲ್ಲಿ ಒಂದಿದು, ತತ್ವಮಸಿ ಶ್ವೇತಕೇತೋ ಅಂತ ಹೇಳಿ, ನೀನೇ ಅದು ಅಂತ ಹೇಳಿ ಹೇಳ್ತಾನೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಈ ವಾಕ್ಯಗಳೆಲ್ಲ ಈ ಛಾಂದೋಗ್ಯೋಪನಿಷತ್ತಲ್ಲೇ ಬರುತ್ತೆ. ಇನ್ನೊಂದು ಛಾಂದೋಗ್ಯೋಪನಿಷತ್ತಲ್ಲಿ ಒಂದು ಕಥೆ ಬರುತ್ತೆ, ನೆಕ್ಸ್ಟ್ ಇದನ್ನ ಹೇಳ್ತೀನಿ. ಒಂದು ಕಥೆ ಬರುತ್ತೆ. ಒಬ್ಬ ರಾಜ ಇರ್ತಾನೆ. ಆ ರಾಜ ಬಹಳ ಧರ್ಮದಿಂದ ರಾಜ್ಯವನ್ನ ಆಳ್ತಾ ಇರ್ತಾನೆ. ಅವನಿಗೆ ಒಂದ್ ರೀತಿ ಜಂಬ ಇರುತ್ತೆ, ನನ್ನ ರಾಜ್ಯದಲ್ಲಿ ಎಲ್ಲ ಚೆನ್ನಾಗಿದೆ, ನಾನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಒಂಥರ ಜಂಬ ಇರುತ್ತೆ ರಾಜನ್ಗೆ. ಒಂದಿನ ರಾಜ ತನ್ನ ಯಾವುದೋ ಒಂದು ಬಾಲ್ಕನಿ ಮೇಲೆ ಕೂತಿರೋವಾಗ 2 ಹಂಸ ಪಕ್ಷಿಗಳು ಮಾತಾಡ್ತಿರೋದು ಅವನಿಗೆ ಕೇಳಿಸುತ್ತೆ. ಹಂಸ ಪಕ್ಷಿ ಹೇಳುತ್ತೆ, ಈ ರಾಜ ಬಹಳ ಒಂದು ಹಂಸ ಪಕ್ಷಿ ಹೇಳುತ್ತೆ, ಈ ರಾಜ ಬಹಳ ಧರ್ಮಿಷ್ಠನಪ್ಪ ಇವನು, ಇವನ ಹತ್ರ ಇವನ ಮೇಲೆ ಹಾರಬಾರ್ದು ನಾವು, ಇವನ ಮೇಲೆ ಹಾರಿದ್ರೆ ನಾವು ನಮ್ಮ ರೆಕ್ಕೆಗಳೆಲ್ಲ ಕತ್ತರಿಸೋಗುತ್ತವೆ, ಆ ರೀತಿ ಅಷ್ಟು ತಪಶಕ್ತಿ ಇದೆ ಇವನಿಗೆ ಅಂತ ಹೇಳುತ್ತೆ ಒಂದು ಹಂಸ ಪಕ್ಷಿ. ಅದಕ್ಕೆ ಇನ್ನೊಂದು ಹಂಸ ಪಕ್ಷಿ ಹೇಳುತ್ತೆ, ಇವನೇನು ರೈಕ್ವನ, ಇವನು ರೈಕ್ವನ್ ತರ ಇರೋವಂಥವನ, ಇವನ ಹತ್ರ ಹೋದ್ರೆ ಏನೂ ಆಗಲ್ಲ ಅಂತ ಹೇಳಿ ಹೇಳುತ್ತೆ. ಸೊ ಈ ರಾಜನಿಗೆ ಅದ್ರ ಸಂಭಾಷಣೆ ಕೇಳಿ ಯಾರಪ್ಪ ರೈಕ್ವ, ನಮ್ಮ ರಾಜ್ಯದಲ್ಲಿ ಇರುವಂತಹ ರೈಕ್ವ ಯಾರು ಅಂತ ಹೇಳಿ, ರೈಕ್ವ ಹಂಸ ಪಕ್ಷಿಗಳು ಹೇಳುತ್ತೆ, ರೈಕ್ವ ಅನ್ನೋನು ಯಾವ್ದೋ ಕೂಲಿ ಕೆಲಸ, ಯಾವ್ದೋ ಚಿಕ್ಕ ಕೆಲಸ ಮಾಡ್ತಿರೋಂಥವನು ಅಂತ ಹೇಳುತ್ತೆ. ಇವಾಗ ರಾಜ ತನ್ನ ಮಂತ್ರಿಗಳು ತನ್ನ ಅಧಿಕಾರಿಗಳನ್ನೆಲ್ಲ ಬಿಟ್ಟು ಆ ರೈಕ್ವ ಯಾರು, ಎಲ್ಲಿದ್ದಾನೆ, ಹುಡ್ಕೊಂಡ್ ಬನ್ನಿ ಅಂತ ಹೇಳ್ತಾನೆ. ಯಾವ ಚಿಕ್ಕ ಕೆಲಸ ಇರುವಂತ ರೈಕ್ವ ಬ್ರಹ್ಮಜ್ಞಾನಿ ಆಗಿದ್ದಾನಂತೆ, ಅವನನ್ನು ಹುಡ್ಕೊಂಡ್ ಬನ್ನಿ ಅಂತ ತಿಳಿಸಿ ಏನ್ ಹೇಳುತ್ತೆ ಅಂತಂದ್ರೆ, ನಿಜವಾದ ಬ್ರಹ್ಮಜ್ಞಾನಿ ನಾನು ಹೇಳಿದ ಹಾಗೆ ಹಿ ವಿಲ್ ನಾಟ್ ಹ್ಯಾವ್ ಎ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಬ್ರಹ್ಮಜ್ಞಾನಿ ಅಂತ ಬರ್ಕೊಳ್ಳಲ್ಲ. ಅವನು ಹೇಗೋ ಯಾವುದೋ ಒಂದು ಈ ರೀತಿ ಜೀವನ ನಡೆಸ್ಕೊಂಡು ಹೋಗಿ ಬ್ರಹ್ಮಜ್ಞಾನಿ ಆಗಿರ್ತಾನೆ ಅನ್ನೋದನ್ನ ತೋರಿಸ್ಕೊಡತ್ತದು. ಆಮೇಲೆ ರೈಕ್ವ ಹುಡುಕ್ತಾರೆ, ಎಲ್ಲ ಊರಲ್ಲಿ ರೈಕ್ವ ಸಿಗ್ತಾನೆ ಅವನಿಗೆ. ರೈಕ್ವ ಅನ್ನೋನು ರೈಕ್ವನ ರಾಜ ಬಂದು ತನ್ನ ಧೋರಣೆ, ತನ್ನ ಅಧಿಕಾರದ ಜಂಬದಲ್ಲಿ ಬಂದು ರೈಕ್ವನ ಹತ್ರ ಬಂದು, ನಾನು ನಿನ್ನ ಹತ್ರ ಬ್ರಹ್ಮಜ್ಞಾನವನ್ನು ಕಲಿಬೇಕು ಅಂತ ಹೇಳ್ತಾನೆ. ಅವಾಗ ರೈಕ್ವ ಒಪ್ಕೊಳ್ಳಲ್ಲ, ನಿನಗಿನ್ನ ಅಹಂಕಾರ ಜಾಸ್ತಿ ಇದೆ, ನಿನಗೆ ಬ್ರಹ್ಮಜ್ಞಾನಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿ ಹೇಳ್ತಾನೆ. ಅವಾಗ ಅದಾದ್ಮೇಲೆ ರಾಜ ಅರಮನೆಗೆ ಹೋಗಿ ಮತ್ತೆ ಸಾಮಾನ್ಯ ವೇಷದಿಂದ ಬಂದು, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಬಂದಿದ್ದೇನೆ, ನಾನು ನಿನ್ನ ಹತ್ರ ಬ್ರಹ್ಮಜ್ಞಾನವನ್ನ ಕಲಿಬೇಕು ಅಂತ ಹೇಳಿ ಕೇಳಿದಾಗ ಅವಾಗ ರೈಕ್ವ ಅವನಿಗೆ ಹೇಳ್ಕೊಡ್ತಾನೆ. ಇದು ಕೂಡ ಛಾಂದೋಗ್ಯೋಪನಿಷತ್ತಲ್ಲೇ ಬರುತ್ತೆ. ಛಾಂದೋಗ್ಯೋಪನಿಷತ್ನಲ್ಲಿ ಐ ಥಿಂಕ್ 32 ಬ್ರಹ್ಮವಿದ್ಯೆಗಳು ಬರುತ್ತೆ. ಬ್ರಹ್ಮನನ್ನ ಸಾಕ್ಷಾತ್ಕಾರ ಪಡಿಸ್ಕೋಬೇಕಾದ್ರೆ 32 ತರ ನಾವು ಉಪಾಸನೆ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಳುತ್ತೆ. ಅದರಲ್ಲಿ ಪಂಚಾಗ್ನಿ ವಿದ್ಯಾ, ದಹರ ವಿದ್ಯಾ ಅಂತೆಲ್ಲ ಈ 32 ವಿದ್ಯೆಗಳು ಬರುತ್ತವೆ. ಆಮೇಲೆ ಈ ಛಾಂದೋಗ್ಯೋಪನಿಷತ್ತಲ್ಲಿ ಒಂದು ಮುಖ್ಯವಾದ ವಿಷಯ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ, ಆಹಾರ, ನಾವು ಏನು ಆಹಾರವನ್ನು ತಿಂತೀವೋ ಅದು 3 ಭಾಗವಾಗತ್ತೆ ಅಂತ ಹೇಳುತ್ತೆ. ಒಂದು ಅತ್ಯಂತ ಸ್ಥೂಲಕರವಾದ ಭಾಗ ಯಾವ್ದಿದೆಯೋ ಆಹಾರದಲ್ಲಿ 3 ಭಾಗ, ನಾವು ತಿನ್ನೋ ಎಲ್ಲ ಆಹಾರದಲ್ಲೂ 3 ಭಾಗ ಇರುತ್ತೆ. ಅತ್ಯಂತ ಸ್ಥೂಲತಮವಾದ ಭಾಗ ಯಾವ್ದಿದೆಯೋ ಅದು ಶರೀರದಿಂದ ಹೊರಗಡೆ ಹೊಟ್ಟೋಗತ್ತೆ ಅಂತ ಹೇಳಿ. ಮಧ್ಯತರವಾದ ಭಾಗ ಅಂದ್ರೆ ಲೆಸ್ ಗ್ರಾಸ್ ಪೋರ್ಷನ್, ಅದು ರಕ್ತ ಮಾಂಸ ಮೂಳೆಗಳಾಗತ್ತೆ. ಮತ್ತೆ ಅತ್ಯಂತ ಸೂಕ್ಷ್ಮವಾದ ಭಾಗ ಅದು ಮನಸ್ಸಾಗತ್ತೆ ಅಂತ ಹೇಳುತ್ತೆ. ಹೀಗಾಗಿ ನಾವು ಯಾವ ಆಹಾರವನ್ನು ತಿಂತೀವೋ ಅದರ ಮೇಲೆ ನಮ್ಮ ಮನಸ್ಸು ಆಧಾರವನ್ನ ಪಡೆದಿರುತ್ತೆ. ಹಾಗಾಗಿ ಯಾವ ಆಹಾರವನ್ನು ತಿಂತೀವೋ ಅದರ ತರಹವೇ ನಮ್ಮ ಮನಸ್ಸು ಚಲಿಸತ್ತೆ ಅಂತ ಹೇಳಿ ಹಂಗೆ ಹೇಳ್ತಾರೆ. ನಮ್ಮ ಆಲೋಚನೆಗಳು ಆಹಾರವನ್ನ ಅವಲಂಬಿಸಿರುತ್ತೆ ಅಂತ ಹೇಳಿ. ಅದಕ್ಕೆ ಒಂದು ಮಂತ್ರ ಬರುತ್ತೆ, ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಾಸ್ಮತಿ ಅಂತ ಹೇಳಿ. ಒಬ್ಬನ ಮನುಷ್ಯನ ಆಹಾರ ಶುದ್ಧವಾಗಿದ್ದರೆ ಅವನ ಮನಸ್ಸು ಶುದ್ಧವಾಗಿರುತ್ತೆ. ಕೆಲವರು ಇದನ್ನ ಆಹಾರ ಅನ್ನೋದನ್ನ ಎಲ್ಲಾ ತರದ ಆಹಾರಗಳು ಅಂತಲೂ ಪರಿಗಣಿಸ್ತಾರೆ. ಎಲ್ಲ ತರದ ಆಹಾರ ಅಂತಂದ್ರೆ ನಾಲಿಗೆಗೆ ಊಟ ಅದು ಆಹಾರ, ಕಣ್ಣಿಗೆ ಯಾವುದೋ ಒಂದು ದೃಶ್ಯ ಆಹಾರ,
ಹೀಗಾಗಿ ಕಣ್ಣಿಗೆ ಒಳ್ಳೆ ದೃಶ್ಯವೇ ಬರ್ತಾ ಇದ್ರೆ ಮನಸ್ಸು ಒಳ್ಳೆ ಆಲೋಚನೆಗಳನ್ನೇ ಹೊಂದಿರುತ್ತೆ. ಕಣ್ಣಿಗೆ ಯಾವಾಗ್ಲೂ ಕೆಟ್ಟ ದೃಷ್ಟಿಗಳೇ ಬರ್ತಾ ಇದ್ರೆ ಅದು ಕಣ್ಣಲ್ಲಿ ಮನಸ್ಸಿನಲ್ಲೂ ಕೂಡ ಆ ದೃಶ್ಯಗಳೇ ಚಲಿಸ್ತಾ ಇರುತ್ತವೆ ಅನ್ನೋದು ಆ ತರಾನು ಹೇಳ್ತಾರೆ. ಕಿವಿಗೆ ಒಳ್ಳೆ ವಿಷಯಗಳನ್ನೇ ಕೇಳಿಸ್ಕೊಂತಾ ಇದ್ರೆ ಮನಸ್ಸಿಗೂ ಒಳ್ಳೆ ವಿಷಯ ಗ್ರಹಣವಾಗತ್ತೆ. ಕಿವಿನಲ್ಲೂ ಕೆಟ್ಟದ್ದು ಅಂದ್ರೆ ಬ್ಯಾಡ್ ಥಿಂಗ್ಸ್ ಕೇಳಿಸ್ಕೊಂತಾ ಇದ್ರೆ ಮನಸ್ಸಿನಲ್ಲೂ ಆ ಬ್ಯಾಡ್ ಥಿಂಗ್ಸೇ ಮನಸ್ಸಿನಲ್ಲಿ ಚಲಿಸ್ತಾ ಇರುತ್ತೆ, ರೆವರ್ಬರೇಟ್ ಆಗ್ತಿರುತ್ತೆ ಅಂತ ಹೇಳಿ. ಸತ್ವಶುದ್ಧವು ಧ್ರುವಾಸ್ಪತಿ. ಒಬ್ಬ ಮನುಷ್ಯನಿಗೆ ಮನಸ್ಸು ಶುದ್ಧವಾದಾಗ ಅವಾಗ ಮೆಡಿಟೇಷನ್ ಅಂದ್ರೆ ಅವನು ಯಾವ ಧ್ಯಾನ ಸ್ಥಿತಿ ಯಾವ್ದಿದೆಯೋ ಅದು ಅವನಿಗೆ ಸರಿ ಹೋಗುತ್ತೆ ಅಂತ ಹೇಳಿ. ಮೆಡಿಟೇಷನ್ ಸ್ಮೃತಿಲಂಬೆ ಸರ್ವಗ್ರಂಥಿನಾಂ ವಿಪ್ರಮೋಕ್ಷ. ಅವನ ಇದು ಧ್ಯಾನ ನೇರವಾದಾಗ ಅಂದ್ರೆ ಧ್ಯಾನ ಸ್ಥಿರವಾದಾಗ ಅವಾಗ ಅವನ ಎಲ್ಲಾ ಗ್ರಂಥಿ ಅಂದ್ರೆ ನಾಟ್ ಅಂತಂದ್ರೆ ಎಲ್ಲ ಅಡಚಣೆಗಳೆಲ್ಲ ಹೊಟ್ಟೋಗತ್ವೆ ಅಂತ ಹೇಳಿ. ನಾಟ್ಸ್ ಆಫ್ ದ ಹಾರ್ಟ್. ಇವಾಗ ಒಂದು ದಾರದಲ್ಲಿ ಗಂಟುಗಳಿದ್ರೆ ಅಲ್ಲಿ ಫ್ಲೋ ಸರಿಗಿರಲ್ಲ, ಹಾಗಾಗಿ ಆ ಗಂಟುಗಳನ್ನೆಲ್ಲ ಬಿಚ್ಚತ್ವೆ. ಆ ಒಳ್ಳೆ ಸರಿಯಾದ ಧ್ಯಾನ ಯಾವ್ದಿದೆಯೋ ಅದು ಗಂಟುಗಳನ್ನೆಲ್ಲ ಬಿಚ್ಚತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವು ಸಂಪ್ರದಾಯಗಳ ಪ್ರಕಾರ ಆಹಾರಕ್ಕೆ ಬಹಳ ಮಹತ್ವ ಇದೆ ಅಂತ ಈ ಶ್ಲೋಕಗಳಿಂದಲೇ ಈ ಮಂತ್ರಗಳಿಂದಲೇ ಅದನ್ನ ಪ್ರೇರಣೆ ತಗೊಂಡಿರುವಂತಹದ್ದು. ಆಹಾರ ಶುದ್ಧಿ ಅಷ್ಟು ಮುಖ್ಯ ಅಂತ ಹೇಳಿ. ನಾವು ಯಾವ್ದ್ಯಾವ್ದನ್ನ ಇಂದ್ರಿಯಗಳಿಂದ ಗ್ರಹಿಸ್ತೀವೋ ಅದು ಶುದ್ಧವಾಗಿದ್ರೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಅಂತ ಹೇಳಿ ಆ ತರ. ಬೃಹದಾರಣ್ಯಕೋಪನಿಷತ್ ಅನ್ನೋದು ಅದು ಇದೇ ಅತ್ಯಂತ ದೊಡ್ಡದಿರೋದು ನಮ್ಮ ಹತ್ರ. 2 ವಾಲ್ಯೂಮ್ಸ್, 2 ಬಿಗ್ ವಾಲ್ಯೂಮ್ಸ್. ಅದು ಹ್ಯೂಜ್ ವಾಲ್ಯೂಮ್ಸ್ ಆರ್ ದೇರ್ ವಿತ್ ಅಸ್. ಅದ್ರಲ್ಲಿ ಏನಿದೆ ಅಂತ ನೋಡ್ಬೇಡ. ಇದರಲ್ಲಿ ಯಾಜ್ಞೆ ಪ್ರಧಾನವಾಗಿ ಬರುವಂತಹ ಮಹರ್ಷಿ ಯಾರು ಅಂತಾರೆ ಯಾಜ್ಞವಲ್ಕ್ಯರು ಅನ್ನೋರು ಬರ್ತಾರೆ. ಯಾಜ್ಞವಲ್ಕ್ಯರ ಕಥೆಗಳು ಬಹಳ ರೋಮಾಂಚಕಾರಿಯಾಗಿವೆ. ಏನು ಅಂತಂದ್ರೆ ಯಾಜ್ಞವಲ್ಕ್ಯರು ಜನಕ ಮಹಾರಾಜನ ಆಸ್ಥಾನದಲ್ಲಿ ಇರ್ತಾರೆ, ಋಷಿಗಳಾಗಿರ್ತಾರೆ. ಒಂದ್ಸತಿ ಜನಕ ಮಹಾರಾಜನ ಆಸ್ಥಾನದಲ್ಲಿ ಜನಕ ಒಂದು ಸ್ಪರ್ಧೆಯನ್ನ ಘೋಷಿಸ್ತಾನೆ. ನಮ್ಮ ರಾಜ್ಯದಲ್ಲಿ ನಮ್ಮ ಸಭೆಯಲ್ಲಿ ಯಾರು ಅತ್ಯಂತ ದೊಡ್ಡ ಪಂಡಿತರಾಗಿದ್ದಾರೋ ಅವರಿಗೆ ನಾನು 1000 ಹಸುಗಳನ್ನ ಕೊಡ್ತೀನಿ ಅಂತ ಹೇಳಿ. ಒಂದೊಂದು ಹಸುಗೂ ಇದು ತನ್ನ ಕೊಂಬಿಗೆ ಚಿನ್ನದ ತಗಡು ಕಟ್ಟಿರುವಂತಹದ್ದು. 1000 ಹಸುಗಳಿಗೂ ಚಿನ್ನದ ತಗಡನ್ನು ತಟ್ಟಿರೋ ಕೊಂಬು, ಮತ್ತೆ ಚಿನ್ನದ ಸರ ಇದು ಚೈನ್ ಚಿನ್ನದ ಒಂದು ಸರ ಅದಕ್ಕೆ ಕುತ್ತಿಗೆಗೆ, ಇದನ್ನ ಕೊಡ್ತೀನಿ ಅಂತ ಹೇಳ್ತಾನೆ ರಾಜ. ಅವಾಗ ಎಲ್ಲರೂ ಯಾರಿಗ್ ಬರುತ್ತಪ್ಪ ಇದು ಅಂತ ನೋಡ್ತಾ ಇದ್ದಾಗ ಯಾಜ್ಞವಲ್ಕ್ಯರು ಹೇಳ್ತಾರೆ ಅವ್ರ ಶಿಷ್ಯರಿಗೆ, ನೀವೆಲ್ಲ ಹೋಗಿ ಈ 1000 ಹಸುಗಳನ್ನು ನಮ್ಮ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ ಅವರು. ಅವಾಗ ಇವರು ಅಲ್ಲಿರುವಂತ ಇತರ ಬೇರೆ ಪಂಡಿತರು ಇರ್ತಾರಲ್ಲ ಅವ್ರಿಗೆಲ್ಲ ಕೋಪ ಬಂದ್ಬಿಡುತ್ತೆ. ಯಾರು ನೀವೇನ್ ಅಷ್ಟೊಟ್ಟು ಪಂಡಿತರ ನೀವು, ಈ ಹಸುಗಳನ್ನ ತಗೊಂಡು ಹೋಗಿ ಅಂತ ಹೇಳ್ತಿದ್ರ, ನೀವೇನ್ ಅಷ್ಟೊಟ್ಟು ಪಂಡಿತರ ಅಂತ ಕೇಳ್ಬಿಟ್ಟು ಅವ್ರು ಯಾಜ್ಞವಲ್ಕ್ಯರು ಹೇಳ್ತಾರೆ, ನೀವೇನ್ ಪ್ರಶ್ನೆ ಕೇಳಿದ್ರೆ ಕೇಳ್ಕೊಳ್ಳಿ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರಲ್ಲಿ ಎಷ್ಟೋ ಪ್ರಶ್ನೆಗಳನ್ನು ಕೇಳುವಂತದ್ದು ಬೃಹದಾರಣ್ಯಕೋಪನಿಷತ್ತಲ್ಲಿ ಬರುತ್ತೆ. ಪ್ರಶ್ನೆಗಳಿಗೆಲ್ಲ ಉತ್ತರಗಳು. ಆಮೇಲೆ ಆ ಪ್ರಶ್ನೆಗಳಲ್ಲಿ ಒಂದು ಗಾರ್ಗಿ ಅನ್ನೋಳು ಉತ್ತರ ಕೊಡ್ತಾಳೆ. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ಅದನ್ನ. ಆಮೇಲೆ ಎಷ್ಟೋ ವರ್ಷಗಳು ಆದ್ಮೇಲೆ ಯಾಜ್ಞವಲ್ಕ್ಯರು ಬಹಳ ಹಣವಂತರಾಗ್ತಾರೆ. ಹಿ ವಿಲ್ ಬಿಕಮ್ ವೆರಿ ರಿಚ್, ಶ್ರೀಮಂತರಾಗ್ಬಿಡ್ತಾರೆ. ಅವ್ರಿಗೆ 2 ಹೆಂಡತಿ, ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತ 2 ಹೆಂಡತಿರು ಇರ್ತಾರೆ. ಒಂದಿನ ಹೇಳ್ತಾರೆ ಯಾಜ್ಞವಲ್ಕ್ಯರು ಅವ್ರಿಬ್ಬರು ಹೆಂಡತಿಯರನ್ನು ಕರೆದ್ಬಿಟ್ಟು, ನಾನು ಇದನ್ನ ಬಿಟ್ಟು ಹೋಗ್ತಾ ಇದ್ದೀನಿ, ನೀವಿದನ್ನ ಭಾಗ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ ಕಾತ್ಯಾಯಿನಿ ಅದಕ್ಕೆ ಒಪ್ಕೊಂತಾಳೆ. ಆದ್ರೆ ಮೈತ್ರೇಯಿ ಹೇಳ್ತಾಳೆ, ಇಷ್ಟು ಸಂಪತ್ತಿದೆ, ಹೀಗಾಗಿ ಇಷ್ಟು ಹಣ ಇದೆ ನಮ್ಮ ಹತ್ರ, ಇದನ್ನೆಲ್ಲ ಬಿಟ್ಟು ಇದಕ್ಕಿಂತ ಹೆಚ್ಚಿನದ್ ಯಾವ್ದೋ ಒಂದು ನಿಮ್ ಹುಡ್ಕೊಂಡು ಹೋಗ್ತಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ನನಗೆ, ಏನದು ಅಂತ ಕೇಳ್ತಾರೆ. ಈ ಹಣವನ್ನೆಲ್ಲ ಬಿಟ್ಟು
ಯಾವುದೋ ಒಂದನ್ನು ಹುಡ್ಕೊಂಡು ಹೋಗ್ತಿದ್ದೀರಲ್ಲ ನೀವು, ಅದು ಇದಕ್ಕಿಂತ ಬೆಲೆ ಬಾಳುವಂತದ್ದಾಗಿರ್ಬೇಕು ಅಂತ ಹೇಳಿ ಅವಾಗ ಅವರು ಆತ್ಮಾವಾರೇ ಈ ಈ ಈ ಪೇಜಲ್ಲಿ ಹಾಕಿದ್ದೀನಲ್ಲ, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ ಮೈತ್ರೇಯೀ ಅಂತ ಹೇಳಿ, ಆತ್ಮನೋವಾರೇ ದರ್ಶನೇನ ಶ್ರವಣೇನ ಮತ್ವ ಇರ್ಬೇಕದು, ವಿಜ್ಞಾನೇನ ಇದಂ ಸರ್ವಂ ವಿದಿತಂ ಅಂತ ಹೇಳ್ತಾರೆ. ಅಂದ್ರೆ ಆತ್ಮ ಅನ್ನುವಂಥದ್ದನ್ನ ನಾವು ನೋಡ್ಬೇಕಮ್ಮ. ಅದನ್ನ ಹೇಗ್ ನೋಡೋದು ಅಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ 3 ತರ. ಶ್ರವಣ ಅಂದ್ರೆ ಅದ್ರ ಬಗ್ಗೆ ಕೇಳಬೇಕು, ನೆಕ್ಸ್ಟ್ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು, ಆಲೋಚನೆ ಮಾಡಿ ನಮ್ಮ ಪ್ರಶ್ನೆಗಳನ್ನೆಲ್ಲ ನಾವು ಬಗೆಹರಿಸ್ಕೋಬೇಕು. ಮತ್ತೆ ನಿಧಿಧ್ಯಾಸನ, ಅದರ ಬಗ್ಗೆ ಚಿಂತನೆ ಮಾಡಿ ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಕೂತ್ಕೊಂಡಾಗ ಆತ್ಮ ನಮಗೆ ಕಾಣಿಸುತ್ತೆ ಅಂತ ಹೇಳ್ತಾರೆ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ. ಆತ್ಮನ ದರ್ಶನದಿಂದ, ಅದರ ತಿಳುವಳಿಕೆಯಿಂದ, ಅದರ ವಿಜ್ಞಾನದಿಂದ ಎಲ್ಲವೂ ತಿಳಿಯಲ್ಪಡುತ್ತೆ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಈ ಆತ್ಮಾವಾರೆ ಈ ಒಂದು ವಾಕ್ಯ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಇದರಲ್ಲಿ ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಭಾಗ ಬರುತ್ತೆ ಇದರಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ. ಅದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಯಫ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಯಂ ಪೃಥಿವೀನ ವೇದ ಯಸ್ಯ ಪೃಥ್ವೀ ಶರೀರಂ ಯಃ ಪೃಥಿವೀಂ ಅಂತರೋ ಯಮೇತಿ ಏಷತ ಆತ್ಮ ಅಂತರ್ಯಾಮಿ ಅಮೃತಃ ಅಂತ ಹೇಳಿ. ಯಾರು ಪೃಥ್ವಿಯನ್ನು ತಿಳಿದಿದ್ದಾನೋ, ಪೃಥ್ವಿಯಲ್ಲಿ ಒಳಗಿದ್ದಾನೋ ಅಂದ್ರೆ ಭೂಮಿಯ ಒಳಗಿದ್ದಾನೋ, ಭೂಮಿಯಲ್ಲಿ ವಾಸ ಮಾಡ್ತಾನೋ, ಭೂಮಿಯ ಒಳಗಿದ್ದಾನೋ, ಮತ್ತು ಭೂಮಿಗೆ ಯಾರು ಒಳಗಿದ್ದಾನೆ ಅಂತ ತಿಳಿಯೋದಿಲ್ವೋ, ಯಾರ ಶರೀರ ಭೂಮಿಯಾಗಿದೆಯೋ, ಯಾರು ಭೂಮಿಯನ್ನು ಒಳಗಿಂದ ನಿಯಂತ್ರಣ ಮಾಡ್ತಾನೋ ಅವನೇ ನಿನ್ನ ಆತ್ಮ ಅಂತ ಹೇಳಿ ಈ ರೀತಿ ಒಂದು ಮಂತ್ರ ಬರುತ್ತೆ. ಈ ಪೃಥಿವ್ಯಾಮ್ ಅನ್ನೋ ಭಾಗದಲ್ಲಿ ಅಪ್ಸು ನೀರಿನಲ್ಲಿ, ಅಗ್ನಿಯಲ್ಲಿ, ಅಂತರಿಕ್ಷದಲ್ಲಿ, ವಾಯುವಿನಲ್ಲಿ, ದಿವಿ ಅಂದ್ರೆ ಆಕಾಶದಲ್ಲಿ, ಆದಿತ್ಯನಲ್ಲಿ, ದಿಕ್ಷು ಅಂದ್ರೆ ದಿಕ್ಕುಗಳಲ್ಲಿ, ಚಂದ್ರ ತಾರಕೆ ಚಂದ್ರ ಮತ್ತು ನಕ್ಷತ್ರಗಳಲ್ಲಿ, ಆಕಾಶದಲ್ಲಿ, ತಮಸ್ ಅಂದ್ರೆ ಕತ್ತಲೆಯಲ್ಲಿ, ತೇಜಸ್ ಅಂದ್ರೆ ಬೆಳಕಿನಲ್ಲಿ, ಸರ್ವೇಷು ಭೂತೇಶು ಎಲ್ಲ ಜೀವಿಗಳಲ್ಲಿ, ಎಲ್ಲ ಪ್ರಾಣದಲ್ಲಿ, ಮಾತಿನಲ್ಲಿ, ಕಣ್ಣಿನಲ್ಲಿ, ಕಿವಿಗಳಲ್ಲಿ, ಮನಸ್ಸಿನಲ್ಲಿ, ತ್ವಕ್ ಅಂದ್ರೆ ಚರ್ಮದಲ್ಲಿ, ವಿಜ್ಞಾನದಲ್ಲಿ, ರೇತಸ್ ನಲ್ಲಿ ಅಂತರ್ಯಾಮಿಯಾಗಿರುವಂತವನೇ ಅವನು ಅಂತ ಹೇಳಿ ಒಂದು ಮಂತ್ರ ಬರುತ್ತೆ. ಈ ಮಂತ್ರವನ್ನು ಹಿಡದೆ ಇಟ್ಕೊಂಡೆ ರಾಮಾನುಜಾಚಾರ್ಯರು ತಮ್ಮ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಬರುವಂತ ಒಂದು ಶರೀರಿ ಭಾವ ಅಂತ ಅದನ್ನ ಅವರು ಪ್ರತಿಪಾದಿಸಿದ್ದಾರೆ. ಅದನ್ನು ಈ ಒಂದು ಭಾಗವನ್ನು ಇಟ್ಕೊಂಡೆ ಅವರು ಪ್ರತಿಪಾದಿಸಿರುವಂತಹದ್ದು. ನೆಕ್ಸ್ಟ್ ಇನ್ನೊಂದು ಏನ್ ಬರುತ್ತೆ ಅಂತಂದ್ರೆ, ಬ್ರಹ್ಮನ ವರ್ಣನೆ ಬರುತ್ತೆ. ಯಾಜ್ಞವಲ್ಕ್ಯರು ಗಾರ್ಗಿಗೆ ಬ್ರಹ್ಮನ ವರ್ಣನೆಯನ್ನು ಕೊಡ್ತಾರೆ. ಏನು ಅಂತಂದ್ರೆ, ಇದು ನಮಗೆ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತಿದ್ದು. ಅಸ್ಥೂಲಂ ಅನಣು ಅಹ್ರಸ್ವಂ ಅದೀರ್ಘಂ ಅಲೋಹಿತಂ ಅಸ್ನೇಹಂ ಅಚ್ಛಾಯಂ ಅತಮೋ. ಅಸ್ಥೂಲಂ ಅಂದ್ರೆ ಅದು ದೊಡ್ಡದಾಗಿಲ್ಲ, ಅನಣು ಅದು ಚಿಕ್ಕದಾಗಿಲ್ಲ, ಅಹ್ರಸ್ವಂ ಅದು ಹಗುರವಾಗಿಲ್ಲ, ಅದೀರ್ಘಂ ಅದು ಭಾರವಾಗಿಲ್ಲ, ಹ್ರಸ್ವಂ ಅಂದ್ರೆ ಅಂದ್ರೆ ಸಣ್ಣದಾಗಿಲ್ಲ, ದೊಡ್ಡದಾಗಿಲ್ಲ, ದಪ್ಪಕ್ಕಿಲ್ಲ, ಅಲೋಹಿತಂ ಅದು ಕೆಂಪಕ್ಕಿಲ್ಲ, ಅಸ್ನೇಹಂ ಅದು ಜಿಡ್ಡಾಗಿಲ್ಲ, ಅಚ್ಛಾಯಂ ಅದು ನೆರಳಲ್ಲ, ಅದು ಅತಮೋ ಅದು ಕತ್ತಲಲ್ಲ, ಅವಾಯು ಅದು ವಾಯುವಲ್ಲ, ಅದು ಅನಾಕಾಶಂ ಅದು ಆಕಾಶವಲ್ಲ, ಅದು ಅಸಂಗಂ ಅದು ಯಾವ ಜೊತೆನೋ ಅದಕ್ಕೆ ಸಂಘವಿಲ್ಲ, ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ, ಅರಸಂ ಅದಕ್ಕೆ ರಸ ಅಂದ್ರೆ ರುಚಿ ಇಲ್ಲ, ಅಗಂಧಂ ಅದಕ್ಕೆ ಗಂಧವಿಲ್ಲ, ಅಚಕ್ಷುಷಂ ಅದಕ್ಕೆ ಕಣ್ಣಿಲ್ಲ, ಅಶ್ರೋತ್ರಂ ಅದಕ್ಕೆ ಕಿವಿ ಇಲ್ಲ, ಅವಾಕ್ ಅದಕ್ಕೆ ಬಾಯಿಲ್ಲ, ಅಮನೋ ಅದಕ್ಕೆ ಮನಸ್ಸಿಲ್ಲ, ಅತೇಜಸ್ಕಂ ಅದಕ್ಕೆ ಅದು ಇದಾಗಿಲ್ಲ, ಅದು ಹೊಳಿತಾ ಇಲ್ಲ, ಅಪ್ರಾಣಂ ಅದಕ್ಕೆ ಪ್ರಾಣ ಇಲ್ಲ, ಮುಖಂ ಅದಕ್ಕೆ ಮುಖ ಇಲ್ಲ, ಅದಕ್ಕೆ ಬಾಯಿಲ್ಲ, ಅಮಾತ್ರಂ ಅದಕ್ಕೆ ಅಳತೆ ಮಾಡಕ್ಕಾಗಲ್ಲ ಅದನ್ನ, ಅನಂತರಂ ಅದಕ್ಕೆ ಅನಂತರಂ ಅದಕ್ಕೆ ಒಳಗಿಲ್ಲ, ಅಬಾಹ್ಯಂ ಅದು ಹೊರಗಿಲ್ಲ, ನತದಶ್ನಾತಿ ಕಿಂಚನ ನತದಶ್ನಾತಿ ಕಶ್ಚನ ಅದನ್ನ ಯಾರು ತಿನ್ನೋದು ಇಲ್ಲ, ಅದು ಯಾರಿಂದಲೂ ತಿನ್ನಿಸ್ಕೊಳ್ಳೋದು ಇಲ್ಲ ಅಂತ ಹೇಳಿ ಈ ತರ ಹೇಳ್ತಾರೆ. ಈ ಬ್ರಹ್ಮ ವಸ್ತು ಈ ತರ ಎಲ್ಲ ನ ಇದ್ಯಾವುದು ಅಲ್ಲ 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 ಅಂತ ಹೇಳಿ
ಹೇಳಿ ಎಲ್ಲ ನಕಾರಾತ್ಮಕವಾಗಿ ಹೇಳುವಂತ ಬ್ರಹ್ಮವಸ್ತು ಅಂತ ಹೇಳಿ ಅದರಲ್ಲಿ ಈ ಭಾಗದಲ್ಲಿ ಬೃಹದಾರಣ್ಯಕೋಪನಿಷತ್ತಿನ ಈ ಭಾಗದಲ್ಲಿ ಬರುತ್ತೆ. ಇಲ್ಲಿಗೆ ಇನ್ನೊಂದಿದೆಯಪ್ಪ. ಇನ್ನೊಂದು ಹೇಳ್ತಾರೆ, ಆ ಬ್ರಹ್ಮವಸ್ತುವಿಂದ ಏತಸ್ಯವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಸೂರ್ಯ ಚಂದ್ರಮಸೌ ವಿದುತೌ ತಿಷ್ಠತಃ. ಈ ಬ್ರಹ್ಮವಸ್ತುವಿನ ಶಾಸನ, ಅದರ ಆಳ್ವಿಕೆಯಿಂದಲೇ ಸೂರ್ಯ ಚಂದ್ರರು ತಮ್ಮ ಕಡೆ ತಮ್ಮ ಎಲ್ಲೆಲ್ಲಿ ಜಾಗದಲ್ಲಿ ಎಲ್ಲಿ ಇರಬೇಕೋ ಅಲ್ಲಿ ನಿಂತಿದ್ದಾರೆ. ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ದ್ಯಾವ ಪೃಥಿವ್ಯೋ ವಿದ್ಯುತೌ ತಿಷ್ಠತಃ. ಭೂಮಿ ಆಕಾಶಗಳು ಎಲ್ಲೆಲ್ಲಿರ್ಬೇಕೋ ಅಲ್ಲಿವೆ. ಮತ್ತೆ ನಿಮೇಶ ಮುಹೂರ್ತ ಅಹೋರಾತ್ರಾಣಿ, ನಿಮಿಷಗಳು ಮುಹೂರ್ತಗಳು, ಅಹೋರಾತ್ರಾಣಿ ದಿವಸ ರಾತ್ರಿ, ಅರ್ಧಮಾಸಗಳು ಅಂದ್ರೆ ಫೋರ್ಟ್ನೈಟ್, ಮಾಸಗಳು ಮಾಸ, ಸಂವತ್ಸರ ಅಂದ್ರೆ ವರ್ಷ, ಇದೆಲ್ಲವೂ ಕೂಡ ಟೈಮ್, ಆಲ್ ಸ್ಕೇಲ್ಸ್ ಆಫ್ ಟೈಮ್ ಆರ್ ರನ್ನಿಂಗ್ ಬಿಕಾಸ್ ಆಫ್ ದಟ್ ಓನ್ಲಿ ಅಂತ ಹೇಳಿ ಹೇಳ್ತಾರೆ. ಪ್ರಶಾಸನೆ ಗಾರ್ಗಿ ಪ್ರಾಚ್ಯೋ ನದಿಯ ಸ್ಯಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪ್ರತೀಚ್ಯೋ ಅನ್ಯಾಚ ಯಾಮ್ಯಾಂ ದಿಶಮನು. ಅಂದ್ರೆ ಯಾವ ಯಾವ ನದಿಗಳು ಪೂರ್ವ ದಿಕ್ಕಿಗೆ ಹರಿತಿದ್ಯೋ, ಪಶ್ಚಿಮ ದಿಕ್ಕಿಗೆ ಹರಿತಿದ್ಯೋ, ಪರ್ವತಗಳಿಂದ ಹರಿತಿದ್ಯೋ ಅವುಗಳೆಲ್ಲ ಬ್ರಹ್ಮವಸ್ತುವಿನ ಒಂದು ಶಾಸನದಿಂದ ಹಂಗ ಹರಿತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಗಾರ್ಗಿ ತದತೌ ಮನುಷಾಹ ಪ್ರಶಂಸಂತಿ. ಅಂದ್ರೆ ಯಾರು ದಾನ ಮಾಡ್ತಾರೋ ಅವರನ್ನ ಪ್ರಶಂಸೆ ಮಾಡ್ತಾರೆ. ಯಜಮಾನಂ ದೇವಾಹ ದೇವೀಂ ಪಿತರೋ ಅನ್ವಯತ್ತಾಹ ಅಂತ ಹೇಳಿ, ಅಂದ್ರೆ ಪಿತರರು ಅವರನ್ನೆಲ್ಲ ಪ್ರಶಂಸೆ ಮಾಡುವಂಥದ್ದು. ಯಜ್ಞಗಳು ನಡೀತಾ ಇರೋದು ಕೂಡ ಅದರ ಪ್ರಶಾಸನದಿಂದಲೇ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ವೇತಾಶ್ವತರೋಪನಿಷತ್ತು ನಾವು ಬ್ರೀಫ್ ಆಗಿ ನೋಡೋಣ ಅಷ್ಟೇ. ಅದರಲ್ಲಿ ಒಂದೇ ಒಂದು ಮಂತ್ರವನ್ನು ನಾನು ಹಾಕಿದ್ದೀನಿ ಇಲ್ಲಿ. ವಾಲಾಗ್ರ ಶತಭಾಗಸ್ಯ ಶತಧಾ ಕಲ್ಪಿತಸ್ಯ ಚ ಭಾಗೋ ಜೀವಸ್ಸ ವಿಜ್ಞೇಯ ಸಚ ಆನಂತ್ಯಾಯ ಕಲ್ಪತೆ ಅಂತ ಹೇಳಿ. ಜೀವಾತ್ಮ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಈ ಒಂದು ಶ್ಲೋಕ ಹೇಳುತ್ತೆ. ಒಂದು ಕುದುರೆಯ ಬಾಲ, ಕುದುರೆ ಬಾಲದ ಒಂದು ಕೂದಲನ್ನು ತೆಗೆದುಕೊಂಡು ಅದನ್ನ ಉದ್ದುದ್ದವಾಗಿ 100 ಭಾಗವನ್ನು ಮಾಡಿದ್ರೆ, ಅಂದ್ರೆ ಕುದುರೆ ಬಾಲದ ಉದ್ದದ 100ರಲ್ಲಿ 1 ಭಾಗ ಉದ್ದುದ್ದವಾಗಿ ಮಾಡೋದು ಅಂದ್ರೆ ಅದರ ಆ 100ರಲ್ಲಿ 1 ಭಾಗವನ್ನ ಮತ್ತೆ 100ರಲ್ಲಿ 1 ಭಾಗ ಮಾಡಿದ್ರೆ ಅದು ಜೀವಾತ್ಮನ ಗಾತ್ರ, ಸೈಜ್ ಅಂತ ಹೇಳಿ ಹೇಳುತ್ತಿದ್ದು. ಅಂದ್ರೆ ಸೂಕ್ಷ್ಮವಾಗಿರೋದು ಅಂತ ಹೇಳಿ. ಅದು ಕೂಡ ಅದನ್ನ ತಿಳ್ಕೊಳ್ಳುವಂಥದ್ದು ಕೂಡ ಕಷ್ಟ ಅಂತ ಹೇಳುತ್ತೆ ಉಪನಿಷತ್ತು. ಇವಾಗ ಅದು ಇವತ್ತಿನ ಸೈನ್ಸ್ಗೂ ಅದು ನಿಜ ಆಗುತ್ತೆ. ಯಾಕೆಂದ್ರೆ ಪಾರ್ಟಿಕಲ್ಸ್, ಫಂಡಮೆಂಟಲ್ ಪಾರ್ಟಿಕಲ್ ಅನ್ನೋದು ನ್ಯಾನೋ ಟೆಕ್ನಾಲಜಿ ಅಂತೆಲ್ಲ ಮಾಡ್ತಾರೆ, ನ್ಯಾನೋಮೀಟರ್ ಅಂತ ಹೇಳಿ. ಅದಕ್ಕಿಂತ ಕಮ್ಮಿ ಆಟಮ್ ಇದೆ ಅಂತ ಹೇಳ್ತಾರೆ. ಆಟಮ್ ಅಲ್ಲಿ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಮೂವ್ ಆಗ್ತಾ ಇದೆ. ಮತ್ತೆ ಅಂದ್ರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳೆಲ್ಲ ಇವೆ. ಮತ್ತೆ ಏನೇನೋ ಫಂಡಮೆಂಟಲ್ ಪಾರ್ಟಿಕಲ್ ಅದು ಇದು ಅಂತ ಹೇಳಿ ಅದರಲ್ಲಿ ಪೂರ್ತಿ ಗುಟ್ಟು ನಮ್ಗಿನ್ನೂ ಸಿಕ್ಕೇ ಇಲ್ಲ. ಎಷ್ಟು ಸಂಶೋಧನೆ ಮಾಡಿದ್ರು ಸಿಕ್ಕಿಲ್ಲ. ಪೂರ್ತಿಯಾಗಿ ಇದಮಿತ್ತಂ ಅಂತ ಹೇಳಕ್ಕಾಗಿಲ್ಲ ವಿಜ್ಞಾನಕ್ಕೂ ಕೂಡ. ದಟ್ ಈಸ್ ಇನ್ಫಿನಿಟಿ ಇಟ್ ಸೆಲ್ಫ್. ಎಷ್ಟು ವರ್ಷ ಪ್ರಯತ್ನ ಪಟ್ಟರು ಅದು ಹಿಂಗೆ ಮುಂದುವರಿತಾನೆ ಹೋಗುತ್ತೆ ವಿನಃ ಇದು ಕೊನೆ ಮುಟ್ಟು ಅಂತ ಒಂದು ಹೇಳಕ್ಕಾಗಲ್ಲ. ಆ ಥರ ಆ ರೀತಿ ಒಂದು ಅರ್ಥವನ್ನು ಕೊಡುವ ಈ ಶ್ಲೋಕ ಇದು. ಇಲ್ಲಿಗೆ ನಮ್ಮ ಉಪನಿಷತ್ತಿನ ಇಂಟ್ರಡಕ್ಷನ್ ಅನ್ನೋದು ಮುಗಿಯುತ್ತೆ. ಒಂದು ಪ್ರಶ್ನೆ, ಒಂದು ವಿಷಯ. ನೆಕ್ಸ್ಟ್ ಟೈಮ್ ನಾವು ಈಶಾವಾಸ್ಯೋಪನಿಷತ್ ಭಾಷ್ಯವನ್ನ ನಾವು ಅಧ್ಯಯನ ಮಾಡಕ್ ಶುರು ಮಾಡ್ತೀವಿ. ನೀವು ಪುಸ್ತಕಗಳನ್ನ ರೆಡಿಯಾಗಿ ಇಟ್ಕೊಳ್ಳಿ. ಈಶಾವಾಸ್ಯೋಪನಿಷತ್ ಭಾಷ್ಯದ ಪುಸ್ತಕ ಚಿಕ್ಕದದು, ಸ್ಮಾಲ್ ಬುಕ್, ಓನ್ಲಿ ಮೆಟೀರಿಯಲ್ ಓನ್ಲಿ ಫಾರ್ 53 ಪೇಜಸ್ ಇದೆ ಅದರಲ್ಲಿ. ಅದನ್ನ ಒಂದೊಂದಾಗಿ ಶ್ಲೋಕವನ್ನ ನಾವು ಒಂದೊಂದು ಶ್ಲೋಕವನ್ನು, ಒಂದೊಂದು ಭಾಷ್ಯವನ್ನು ನಾವು ಯಾವ ರೀತಿ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ವೋ ಹಾಗೆ ಅಧ್ಯಯನ ಮಾಡೋಣ. ಬಟ್ ಆದ್ರೆ ಇನ್ನೊಂದು ಪುಸ್ತಕ ಇಟ್ಕೊಬೇಕು ನೀವು. ಬೃಹದಾರಣ್ಯಕೋಪನಿಷತ್ ಅನ್ನೋ ಪುಸ್ತಕದ 2ನೇ ವಾಲ್ಯೂಮ್, ಅದನ್ನು ನೀವು ಇಟ್ಕೊಂಡು ಬರ್ಬೇಕು ನೆಕ್ಸ್ಟ್ ಟೈಮ್. ಯಾಕೆ ಅಂತಂದ್ರೆ ಇದೆರಡೂ ಕೂಡ ಮೊದಲನೇ ಉಪನಿಷತ್ತು, ಕಡೆ ಉಪನಿಷತ್ತು. ಅಂದ್ರೆ ಈಶಾವಾಸ್ಯ
ಮತ್ತು ಬೃಹದಾರಣ್ಯಕೋಪನಿಷತ್ ಅದೆರಡೂ ಕೂಡ ಶುಕ್ತ ಯಜುರ್ವೇದಕ್ಕೆ ಸೇರಿರುವಂತಹ ಶ್ಲೋಕಗಳು ಉಪನಿಷತ್ತುಗಳು. ಹೀಗಾಗಿ ಅದಕ್ಕೆ ಒಂದು ಕಾಮನ್ ಮಂತ್ರ ಇದೆ. ಅದನ್ನ ಈ ಈಶಾವಾಸ್ಯೋಪನಿಷತ್ ಪುಸ್ತಕದಲ್ಲಿ ಅವರು ಪ್ರಿಂಟ್ ಮಾಡಿಲ್ಲ, ಆದ್ರೆ ಬೃಹದಾರಣ್ಯಕೋಪನಿಷತ್ ಪುಸ್ತಕದಲ್ಲಿ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಹಾಗಾಗಿ ಅದನ್ನ ಮೊದಲು ಅಧ್ಯಯನ ಮಾಡಿ, ಅದೇ ಮೊದಲನೇ ಶ್ಲೋಕ, ಈಶಾವಾಸ್ಯೋಪನಿಷತ್ತಿನ ಮೊದಲನೇ ಶ್ಲೋಕವನ್ನ ಇದು ಅಂತ ಹೇಳೋರಿದ್ದಾರೆ. ಹಾಗಾಗಿ ಅದನ್ನ ನಾವು ಮೊದಲು ಅಧ್ಯಯನ ಮಾಡಿ ಅದಾದ್ಮೇಲೆ ನಾವು ಈಶಾವಾಸ್ಯೋಪನಿಷತ್ ಪುಸ್ತಕಕ್ಕೆ ವಾಪಸ್ ಬರೋಣ. ಹೀಗಾಗಿ ಎರಡು ಪುಸ್ತಕಗಳನ್ನು ನೀವು ಇಟ್ಕೊಂಡಿರಿ ಅನ್ನೋದು ನಾನು ಹೇಳಬೇಕಾಗಿತ್ತು. ಓಕೆ, ವಿಲ್ ಕ್ಲೋಸ್ ಫಾರ್ ಟುಡೇ. 1 hour ಆಯ್ತು. ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. I hope it was enlightening, right? I hope it was good. Yeah, it was very good. Very much. Very. It was like just a short tour, only 2-hour trip of all the Upanishads. ಚೆನ್ನಾಗಿತ್ತು. That's good. Okay, we'll close. Thank you. Thank you. Bye.